ಮಗಳಾದಂತ ವಿದ್ಯಾಧರೆ, ನನ್ನ ಮಗನಾದಂತ ಕಲಾಧರ, ಓರಿಗೆ ಅಂದ್ರೆ ಒಂದೇ ಗುರುಕುಲದಲ್ಲಿ ಪಾಠವನ್ನು ಕಲಿತವರು. ಮಗಳು ಹೇಳಿದ್ದಾಳೆ, ನಿಮ್ಮ ಮಗಳು ವಿದ್ಯಾಧರೆ ಯಾವ ಯಾವ ತಿಂಡಿ ತಿನಿಸುಗಳನ್ನ ತಿನ್ನುತ್ತಾಳೆ, ಅವಳಿಗೆ ಯಾವ್ದು ಇಷ್ಟ ಏನು ಅವನಿಗೆ ಗೊತ್ತುಂಟು. ಯಾವ ಯಾವ ವಾರ ಯಾವ ಯಾವ ಬಣ್ಣದ ಉಡುಪುಗಳನ್ನು ಧರಿಸ್ತಾಳೆ ಏನು ಅವನಿಗೆ ಗೊತ್ತುಂಟು. ಅವಳಿಗೆ ಯಾವ್ದು ಇಷ್ಟ, ಯಾವುದು ಇಷ್ಟ, ಯಾವ್ದು ಆಗುವುದಿಲ್ಲ, ಎಲ್ಲವೂ ಅವನಿಗೆ ಗೊತ್ತುಂಟು. ಹೇಳ್ತಾನೆ ಹೇಳ್ತಾನೆ. ಏನ್ ಮಾಡುವ ಹೇಳಿ, ಈ ಓದುವುದು ಮತ್ತೆ ಈ ತಿಳುವಳಿಕೆ ಸಂಬಂಧ ಅದೆಲ್ಲ ವಿಚಾರದ ಸಂಬಂಧ ಅವನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅವಳನ್ನು ಕಾಣುವುದಕ್ಕಾಗ್ಲಿಲ್ಲ. ಈಗ ನೀವೊಂದು ಮನಸ್ಸು ಮಾಡಿದ್ರೆ ಅವರಿಬ್ಬರನ್ನು ನಾವು ಒಂದುಗೂಡಿಸಿದೆವು ಅಂತ ಆದ್ರೆ, ನನ್ನ ಸ್ವಾರ್ಥ ಇಲ್ಲ ಬಿಟ್ಟರು, ಒಂದುಗೂಡಿಸಿದೆವು ಅಂತ ಹೇಳಾದ್ರೆ ಮಗಳನ್ನು ನೋಡ್ಬೇಕಾ, ಒಂದು ಕಾಲು ಈಚೆ ಹಾಕಿದ್ರೆ ಆಯ್ತು ಅಲ್ವಾ. ನಾವೇನು ಮಗಳನ್ನು ಕಳ್ಸಿಕೊಟ್ಟು ಬಿಡ್ತೀವಿ. ಹೀಗೆ ಒಂದು ಸಂಬಂಧ ನೋಡಿ ಆಲೋಚನೆ ಮಾಡಿ. ಮಂತ್ರಿ ಕುಮುದಪ್ರಿಯ, ಇದುವರೆಗೆ ನೀವು ಹೇಳಿದ ಕತೆ ಅಲ್ಲ, ಇದು ಅಲ್ಲ, ಇದು ವಾಸ್ತವದ ಸತ್ಯ. ಈಗ ಆಗಬೇಕಂತಾದ್ರೆ ಕೆಲವು ನನ್ನ ಮಗಳ ಕುರಿತಾಗಿ, ಮಗಳು ನಿನ್ನ ಮಗನ ಕುರಿತಾಗಿ ಹೇಳುದುಂಟು ವಿಚಾರವನ್ನು. ಗುರುಕುಲದಲ್ಲಿ ಇಬ್ಬರು ಒಟ್ಟಿಗೆ ಇದ್ದವರಲ್ವ ಎಂಬ ಕಾರಣಕ್ಕಾಗಿ ಎಲ್ಲವನ್ನು ತಿಳಿದುಕೊಂಡಿದ್ದಾಳೆ. ಈಗ ನಾನು ಯೋಚನೆ ಮಾಡುವುದು, ಮಗಳು ತಂದಿನ ನೀವು ಯೋಚನೆ ಮಾಡುವುದು ಏನು ಅಂತ ಅರ್ಥ ಆಯ್ತು ಅಲ್ಲ. ಅಂದ್ರೆ ನೀವೇ ಹೇಳಬೇಕಾದದ್ದನ್ನು ನಾನು ಹೇಳಿದೆ ಅಂತ. ಮಗಳಿಗೆ ಬೇಕಾದಂತ ವರದ ಭಾವಚಿತ್ರವನ್ನು ತಂದದ್ದು ಎಲ್ಲವನ್ನು ನಿರಾಕರಿಸಿದ್ದಾಳಂತಾದ್ರೆ ಹೀಗೇನಾದ್ರೂ ಮನಸ್ಸಿನಲ್ಲಿ ದೇವರು ಸಂಕಲ್ಪ ಹಾಗೆ ಇರಬಹುದು. ಯಾಕೆ ಅವರಲ್ಲಿ ನಡೆದು ಹೋಗುವಂತ ವಿಚಾರ ಎಲ್ಲವೂ ಸದ್ಯಕ್ಕೆ ತಂದೆ ತಾಯಿಯ ಗಮನಕ್ಕೆ ಬರದ ರೀತಿಯಲ್ಲಿ ಏನಾದ್ರೂ ಇದೆ ಅಂತ ಆದ್ರೆ ಹೀಗೆ ನಡೆಯಬಹುದು ಅಂತ ನಾನು ಯೋಚನೆ ಮಾಡಿ ಜೊತೆಯಲ್ಲಿ ಈಗಾಗಲೇ ನಿನ್ನನ್ನು ಕರೆದು ಹೇಳುವುದಕ್ಕೆ ಈಗ ಬೇರೆಯವರನ್ನು ಕರೆದು ಈ ವಿಚಾರ ಬರುವುದೇನವಾಗಿತ್ತು ಹೇಳುವುದಕ್ಕೆ ಆಗುವುದಿಲ್ಲ. ಹಾಗಂತ ನಾನು ಯೋಚನೆ ಮಾಡಿದ್ರೆ ನನಗೆ ಆ ಯೋಚನೆಯೇ ಬರುವುದು. ಈಗ ಮುಂದೇನು ಮಾಡುವುದು? ಹಾಗಾಗಿ ಹೇಳಿದ್ದು ಸತ್ಯ, ಮಗಳಲ್ಲಿ ಕೇಳಿ ಮಗಳು ಒಪ್ಪಿದ್ದಾಳಂತ ಆದ್ರೆ ಮತ್ತೆ ನಿನ್ನಲ್ಲಿ ಬರುವ ಹೇಳುವುದೇ ಇಲ್ಲ. ಒಮ್ಮೆ ಒಪ್ಪಲಿಲ್ಲ ಅಂತಾದ್ರೆ ನಾಳೆ ಸೂರ್ಯೋದಯದ ನಂತರ ಪ್ರಯಾಣ ಬೆಳೆಸುವುದೇ. ಮಗಳು ಒಪ್ಪಿಗೆಯನ್ನು ಸೂಚಿಸಿದಳು ಅಂತ ಹೇಳಾದ್ರೆ ನೀವು ಬಂದು ನನ್ನಲ್ಲಿ ವಿಷಯವನ್ನು ಹೇಳ್ತೀರಿ. ಒಮ್ಮೆ ಅವಳು ಒಪ್ಪಲಿಲ್ಲ ಅಂತ ಹೇಳಾದ್ರೆ ನೀವು ಬರ್ತೀರಿ ಅಂತ ನಾನು ಕಾಯುವ ಹಾಗಿಲ್ಲ. ನೀನು ನೇರವಾಗಿ ಅಪ್ಪನ ಬೆಪ್ಪನ ಅಂತ ಬಂದು ಅರ್ಥ ಆಗುದು. ಮಾನೆ ತಿಂದು ಹೋಗ್ಲಿಕ್ಕೆ ಮಗಳನ್ನು ಕೇಳ್ತಾನಂತೆ. ಮಗಳು ಒಪ್ಪಿಗೆಯನ್ನು ಸೂಚಿಸಿದಳು ಅಂತ ನನ್ನಲ್ಲಿ ವಿಷಯವನ್ನು ಹೇಳ್ತಾನಂತೆ. ಅಲ್ಲ, ಮಗಳಲ್ಲೆಲ್ಲ ವಿಷಯ ಕೇಳುವುದ? ನಾವು ಹಾಕಿದ ಗೆರೆ ದಾಟಬಾರ್ದು. ಅವರು ಮಗಳೇ ಆಗ್ಬೇಕು. ಇವನಿಗ ಸಂಸ್ಕಾರವೇ ಇಲ್ಲ. ಇನ್ನು ತಂದಿರಬಹುದಾದಂತ ಭಾವಚಿತ್ರವನ್ನೆಲ್ಲ ನಿರಾಕರಿಸಿದ್ದಾಳೆ. ನಿರಾಕರಿಸದೆ ಮತ್ತೇನ್ ಮಾಡ್ತಾಳೆ ಸ್ವಾಮಿ? 4 ಗೋಡೆಯ ಮಧ್ಯ ಬಾಗಿಲನ್ನು ಭದ್ರಪಡಿಸಿ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಹೇಗೆ ಬಿಡಿಸು ಅಂತ ಹೇಳ್ದವ ನಾನು. ಒಬ್ಬನ ಕಣ್ಣು ಸರಿ ಇದ್ರೆ ಮತ್ತೆ ಅವನ ಮೂಗೇ ಸರಿ ಇಲ್ಲ, ಮೂಗು ಕಣ್ಣು 2 ಸರಿ ಉಂಟು ಅಂತ ಹೇಳಾದ್ರೆ ಅವನ ಬಣ್ಣನೇ ಸರಿ ಇಲ್ಲ. ಈ ರೀತಿ ಭಾವಚಿತ್ರವನ್ನು ಬಿಡಿಸಿಕೊಂಡು ಬಂದನ್ನು ಒಪ್ಪಿಸಿದವ ನಾನು. ಯಾಕಾಗಿ? ಈ ತೇಜೋವತಿ ಅಧಿಕಾರವನ್ನ ನನ್ನದ್ದಾಗಿಸಿಕೊಡ್ಬೇಕು ಎನ್ನುವುದಾಗಿ. ಇವನ ಮಗಳು ಇವನಲ್ಲಿ ಒಪ್ಪಿಗೆ ಸೂಚಿಸುವುದಲ್ಲ. ಅಪ್ಪ, ನಾನು ಕಲಾಧರನನ್ನೇ ಮದುವೆ ಆಗುವುದು, ಇಲ್ಲದೆ ಹೋದ್ರೆ ಆತ್ಮಹತ್ಯೆ ಅಂತ ಹೇಳ್ಬೇಕು. ಅವಳು ಒಟ್ಟು ಮಾಡ್ಬೇಕು ಅಂತ ಹೇಳಾದ್ರೆ ಇವೆಲ್ಲ ಹೋದ ಅದ್ಭುತ ಆಗ್ಲಿಲ್ಲ ನನಗೆ. ಯಪ್ಪ, ಇವನ ಪಾಂಡಿತ್ಯಕ್ಕೆ ಕಲಾಧರ ನಮಸ್ಕಾರ ಮತ್ತೆ ಸಿಗ್ತೇನೆ ಅಂತ ಹೇಳಿದ್ರೆ ನೆಂಟರ ಮನೆಗೆ ಬಂದದ್ದು. ನಮಸ್ಕಾರ ಕೊಟ್ಟ ನನ್ನ ಕೆಲಸ ಉಂಟು. ಏನ್ ಕೆಲಸ ಉಂಟ ನಿನ್ಗೆ? ಏನ್ ಕೆಲಸ ಅಂತ ಕೇಳುದಲ್ಲ. ಅಲ್ಲ, ನೀನು ನಾನು ಕರೆಯುವ ಮೊದಲು ಏನ್ ಮಾಡ್ತಾ ಇದ್ದೆ? ಆಟ. ಯಾವ ಆಟ? ಎಲ್ಲ ಆಟ.
ಆಟ ಆಡ್ತಾ ಕಾಲ ಈ ಕಳೆಯುವುದಾ? ವಯಸ್ಸಲ್ಲಿ ಏನ್ ಆಟ ಆಡ್ಬೇಕು? ಈ ವಯಸ್ಸು ಅದೆಲ್ಲ ಆಟ. ನೀನು ಹೌದು. ಈಗ ಆ ಸಹಪಾಠಿಗಳ ಒಟ್ಟಿಗೆ ಹಾ. ಆಟದಲ್ಲಿ ಇದ್ದೇನೆ. ನೀನು ಸರಿ ಆಟ ಆಡ್ದ ಮನೆಗೆ ಬಂದು ಸರಿ ತಿಂದೆ ತಿಂದೆ ಬಿದ್ದೆ ಬಿದ್ದೆ. ನಿದ್ರೆ ಬಂತು ಬಂತು. ಕಳೆದ ನೆನಪಾಯ್ತು ಕೇಳ್ತು ಹಾ. ಓಡಿ ಬಂತು ಹಾ. ಮತ್ತೆ ಆಟ ಕೊಡ್ತು. ಹಾ. ಯಾವ ಆಟ ಆದ್ರೂ ಮಾಡು ಮಗನೇ. ಹಾ. ಕೆಲವೊಂದು ಆಟ ಆಡ್ಲೇಬಾರದು ಅಂತ ಉಂಟು. ಈ ಮರದ ಕೆಳಗೆ ಕುಳಿತಾಡುವ ಆಟ ಮಾತ್ರ ಯಾವ ಜನ್ಮಕ್ಕೂ ಆಡಬೇಡ. ಇವತ್ತುವರೆಗೆ ಆಡ್ಲಿ ಅಂದ್ರೆ ಇನ್ನು ಮುಂದೆ ಆಡುದಿಲ್ಲ. ಇಲ್ವಾಡ ಹಾ. ಮೂಗಿನ ಕೆಳಗೆ ಮೀಸೆ ಹುಟ್ಟಿದೆ, ಹ್ಮ್. ಸಾಯ ಸಮರ್ಥ ನೀನು. ಮೀಸೆ ಬಂತು ಅಂದ್ರೆ ಸಾಕು, ಮೀಸೆ ಹುಟ್ಟುವುದಲ್ಲ. ಅಲ್ಲ, ಬಂತು ಅಂದ್ರೆ ಅಲ್ಲೇ ಹುಟ್ಟುವುದಾ? ಹಾ. ಅದು ಗೊತ್ತುಂಟು ನನಗೆ. ಹಾ. ಆದ್ರೆ ಇನ್ನಷ್ಟು ದೊಡ್ಡದಾಗ್ಲಿಲ್ಲ ಆದ್ರೆ- ಬಹುಶಃ ನಿನ್ ವಯಸ್ಸಿಗೆ ಹಾಕು. ಆದ್ರೆ ಹಾ. ಬೆಳವಣಿಗೆ ಇನ್ನೂ ಆಗ್ಬೇಕು ಮಗನೇ. ಮೀಸೆ ಇದ್ದ ಮೀಸೆ- ಅಲ್ಲ, ಮೀಸೆ ಬೆಳವಣಿಗೆ ಆಗ್ಬೇಕು, ಜೊತೆಗೆ ನೀನು ಬೆಳಿಬೇಕಾ? ಬೆಳೆದಿದ್ದೇನಲ್ಲ. ಈ ಕಡೆ ಬಾ. ಹಾ. ದೈಹಿಕವಾಗಿ ಬೆಳೆದ್ರೆ ಸಾಕಾಗ್ಲಿಕ್ಕಿಲ್ಲ. ನಿನಗೇನಾಗ್ಬೇಕು ಅಂತ ಮನ್ಸುಂಟು. ನನಗ ಹಾ ಸುಮ್ಮನೆ ಇರಲ್ಲ. ಅಂತದೆ. ಇನ್ನು ನಂತರ ನಾನು ಮಂತ್ರಿ ಆಗ್ತೇನೆ, ಮತ್ತೆ ಇನ್ನೆಂತ ಆಗುದು? ಮಂತ್ರಿಗಳ ಸಂತಾನ ಅಂದ್ರೆ ಹಾಗೆ ಅಲ್ವಾ? ಹಾ. ಈಗ ನೀನು ಮಂತ್ರಿ, ಹಾ. ಮೊದಲು ನಿನ್ನ ಅಪ್ಪ ಮಂತ್ರಿ, ಹಾ. ಈಗ ಆಮೇಲೆ ನಾನು ಮಂತ್ರಿ, ಹಾ. ಆಮೇಲೆ ಹುಟ್ಟಿದ ನನ್ನ ಮಗ ಮಂತ್ರಿ, ಹೀಗೆ ಮಂತ್ರಿ ಸಂತಾನ. ಮುಂದುವರಿಬೇಕು. ಹೌದು. ಮಂತ್ರಿ ಬರೀ ಪದವಿ ಮಂತ್ರಿ ಪದವಿ ಉಂಟಲ್ಲ, ಬೇಕು. ಇದೆಲ್ಲ ಮಂತ್ರಿಗಳ ಸಂತಾನಕ್ಕೆ ಆಗುದು. ಬೇರೆ ಕೊಟ್ರಲ್ವಾ? ಅದು ಆಗಬಾರದು. ಹಾ. ಅದು ಆಗ್ಲಿಕ್ಕಿಲ್ಲ. ಏನ್ ಮಾಡ್ಬೇಕು? ಮಂತ್ರಿ ಗದ್ದುಗೆ ನೇರುವುದಂದ್ರೆ ನೀನ್ ಹೇಳಿದ್ರೆ ಸುಲಭದಲ್ಲಿ ವ್ಯವಹಾರ ಅಲ್ಲ. ಹಾಗಲ್ಲಪ್ಪ, ನೀನ್ ಇಷ್ಟು ಮಾಡಿರ್ಲಿಲ್ವಾ? ನಾ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ನಾನಿಷ್ಟ ಮಾಡಿಟ್ಟದಕ್ಕೆ ನೀನು ಮಂತ್ರಿ ಆಗುವುದಲ್ಲ. ಹಾ. ಮಂತ್ರಿಯ ಮಗ ಮಂತ್ರಿಯೇ ಆಗುವುದು, ಹಾ. ಸೇನಾಧಿಪತಿಯ ಮಗ ಸೇನಾಧಿಪತಿ ಆಗುವುದು ಅಲ್ಲ. ಏನ್ ಮಾಡುವ? ಮಂತ್ರಿಯ ಮಗ ಮಹಾರಾಜನಾಗಬೇಕು. ಮಂತ್ರಿ ಮಗನ ಹ್ಮ್. ಯಾವ ದೇಶಕ್ಕೆನ? ಆ ಉದ್ದೇಶಕ್ಕೆ ಸರಿ, ಯಾವಾಗ ಹೊಡೋಕೆ ಅಂತ ಸರಿ ಮಾಡ್ರೆ ಆಯ್ತಾ? ಮಾಡಿದ್ರೆ ಹೊಡಿತೇನೆ ನಿಮ್ಗೆ. ಯಾವ ಯಾವ ರಸವೂ ಇಲ್ಲ ಮುಖದಲ್ಲಿ. ಹಾಳಾದ ದೇಶವನ್ನ ಒಳ್ಳೇದು ಮಾಡುದು ಒಂದು ಒಳ್ಳೆ ಲಕ್ಷಣ ಅಲ್ವಾ? ನೀನು ಬಂಡವಾಳ ಎಲ್ಲ ತಂಗಿ ಸರಿ ಮಾಡುವ ಹೋಗಿ. ನನ್ನ ಬಂಡವಾಳದಿಂದೇ ನೀನು ಬದುಕುವುದಲ್ಲ, ಅಪ್ರಮಂಡಲದ ವ್ಯಾಪಾರ ಅಲ್ಲ, ಸ್ವಯಂ ಪ್ರಯತ್ನ. ಖಂಡಿತ. ಇರಬೇಕು. ಇವತ್ತಿನವರೆ ಸತ್ಯ ಹೇಳ್ತೇನೆ, ಅಪ್ಪನ ಬಂಡವಾಳಕ್ಕೆ ಇನ್ನು ಕೈ ಹಾಕ್ಲಿಲ್ಲ. ಆ ಮಟ್ಟಿಗೆ ಸಮಾಧಾನ ಉಂಟು. ನೀ ಅಮ್ಮನ ಬೇಕಿದ್ರೆ ಕೇಳು, ಒಂದ್ ದಿವಸ ಆದ್ರೂ ಮುಟ್ಟಿದ್ದೇನೆ ಅಂತ. ಉಂಟಲ್ಲ, ನೀನು ಮುಟ್ಟಿದ್ದೇನೆ ಅನ್ನುವುದು ಅವಶ್ಯಕತೆ ಇಲ್ಲ. ಅಲ್ಲ, ನಾನು ಕೊಡ್ಲಿಲ್ಲ ಬೀಗದ ಕೈ. ಇದು ಸತ್ಯ. ಮತ್ತೆ? ನಾನು ಹೇಳ್ಬಾರ್ದು ಸರಿ. ಹಾಗೆ ಇಟ್ಟಿದ್ದೇನೆ. ಹಾ. ಹಾಗಾದ್ರೆ ಮಂತ್ರಿಯ ಮಗ ಮಹಾರಾಜನಾಗ್ಬೇಕು. ಹಾ. ಯಾರ್ಯಾಕೋ ಮಂತ್ರಿ ಕಥೆ ಹೇಳ್ತಾ ಇದ್ದದ್ದಲ್ಲ. ಯಾರದ್ದು? ಈ ಕುಮುದ ಪ್ರಿಯ, ಹಾ. ಈ ಮಂತ್ರಿಯ ಮಗ ಹಾ. ನೀನು ಮಹಾರಾಜನಾಗ್ಬೇಕು. ಎಲ್ಲಿಗೆ? ಎಲ್ಲಿಗೆ? ಇದೋ ಇದೇ ತೇಜೋವತಿಗೆ. ತೇಜಾವತಿಗೆ? ಹಾ. ಪಟ್ಟಾಭಿಷೇಕ ಯಾವಾಗ ಅಂತೆ? ಪಟ್ಟಾಭಿಷೇಕ ಇದು ಮಧ್ಯಾಹ್ನ. ಆಯ್ತು, ಮಾಡ್ರಾಯ್ತಲ್ಲ. ಈ ಕೈ ಮೇಲೆ ಮಾಡಿದ್ರೆ ಹೇಳಿದೆಯಲ್ಲ ಮತ್ತೆ ಇದು. ಪ್ರಯತ್ನದಿಂದ. ಪ್ರಯತ್ನ ಅಂದ್ರೆ ಮಹಾರಾಜನಿಗೆ ಗಂಡು ಸಂತಾನ ಇಲ್ಲ. ಹೌದು. ಇದು ಅವಳು ಒಬ್ಬಳೇ ಹೆಣ್ಣು ಮಗಳು. ಹಾ. ವಿದ್ಯಾಧರೆ. ಅವಳನ್ನ ಯಾರು ಮದುವೆ ಆಗ್ತಾರ ಹಾ. ಅವರೇ ಇಲ್ಲಿನ ಮಹಾರಾಜರಾಗ್ತಾರೆ. ಹಾಗಿದ್ರೆ ಎಂತ ಮಾಡುವಂತ? ಅವಳನ್ನು ಮದುವೆ ಆಗಬೇಕಲ್ವಾ? ಅದಾಯ್ತು. ಆಗುವುದಿಲ್ಲ, ಆಗುದಿಲ್ಲ ಅಂತ. ಅಷ್ಟು ಸುಲಭ ಅಲ್ಲ. ಈಗಾಗಲೇ ಅನೇಕಾನೇಕರ ಧರಾಣಮರ ಭಾವಚಿತ್ರವನ್ನು ತಂದೊಪ್ಪಿಸಿದೆ. ಹಾ. ಎಲ್ಲರನ್ನೂ ನಿರಾಕರಿಸಿದ್ದಾಳೆ. ಯಾಕೆ? ಯಾಕೆ? ಅವಳಿಗೆ ರೂಪ ಮುಖ್ಯವಲ್ವಂತೆ, ಏನಂತೆ? ಕುಲ ಮುಖ್ಯವಲ್ವಂತೆ, ಮತ್ತೇನಂತೆ? ವಿದ್ಯೆ. ವಿದ್ಯೆ. ವಿದ್ಯೆಯಲ್ಲಿ ಯಾರು ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಿದ್ದಾರ ಅವರನ್ನೇ ಅವಳು ಮದುವೆ ಹಾಕೊಳ್ಳೋದು. ವಿದ್ಯೆಯಲ್ಲಿ. ಹಾ. ಹಾ. ಹಾಗಾಗಿ ಹಾ. ಅಂತ ವಿದ್ಯಾವಂತನನ್ನು ಹುಡುಕಿಕೊಂಡು ಬಾ ಎನ್ನುವುದಾಗಿ ಮಹಾರಾಜರು ಹೇಳಿದ್ರು. ಹಾ. ನಾನು ಅವರ ಹತ್ರ ಒಂದು ಮಾತು ಹೇಳಿದ್ದೇನೆ. ಹ್ಮ್. ನನ್ನ ಮಗ ಇದ್ದಾನೆ ಕಲಾಧರ, ಹ್ಮ್. ವಿದ್ಯಾವಂತ, ಹಾ. ಬಹಳ ಬುದ್ಧಿವಂತ, ಹಾ. ಅವನಿಗೆ ಕೊಡಿ ಅಂತ ಹೇಳಿದ. ಅವಾಗ ಅವ್ರೇನ್ ಹೇಳಿದ್ರು ಗೊತ್ತುಂಟ? ಏನ್ ಹೇಳಿದ್ರು? ಮಗಳನ್ನು ಕೇಳ್ತಾರ. ಹಾ. ಅವ್ರು ಹ್ಞೂ ಅಂದ್ರೆ ನಾಳೆ ತಿಳಿಸ್ತಾರೆ. ಸರಿ ಅಲ್ವಾ? ಮಗಳಿಗೆ ತಪ್ಪು. ಯಾವ ಕಾರಣಕ್ಕೂ ಅವ್ರು ಹ್ಞೂ ಅಂತ ಹೇಳುವುದಿಲ್ಲ. ಅದಕ್ಕೆ ಏನ್ ಮಾಡುದು ಅಂತ ಹೇಳುದು? ಅವಳ ಮಗಳೇ ಹಾ. ನಿನ್ನನ್ನು ಬಯಸುವ ಹಾಗೆ ನೀನು ಮಾಡಬೇಕು. ಅದಕ್ಕೆ ಏನ್ ದಾರಿ? ಕೇಳು. ಕಾಮಿನಿ ಮಾಡಿ ಕಾಮಿನಿ ಮಾಡಿ ವಿದ್ಯಾಧರೆಯೊಡನೆ ಒಡನಾಡಿ ಕಾಮಿನಿ ಮಾಡಿ ವಿದ್ಯಾಧರೆಯೊಡನೆ ಒಡನಾಡಿ ಪ್ರೇಮ ಗುರಿಸೆ ಯತ್ನ ಮಾಡು ಪ್ರೇಮ ಗುರಿಸೆ ಯತ್ನ ಮಾಡು ಕಾಮಿನಿ ಮಣಿ ವಿದ್ಯಾಧರೆಯೊಡನೆ ಒಡ
ಮಾಡು ಪ್ರೇಮೋಕುಲಿಸೆ ಯತ್ನ ಮಾಡು ಪ್ರೇಮೋಕುಲಿಸೆ ಯತ್ನ ಮಾಡು ಕಾಮಮಾನದ ಬಾಧೆಗೀಡುಗೈಯುತ್ತಲೇ ಕಾಮಮಾನದ ಬಾಧೆಗೀಡುಗೈಯುತ್ತಲೇ ಆ ಮನೋಗರೆಯಲ್ಲಿ ಕೂಡು ಆ ಮನೋಗರೆಯಲ್ಲಿ ಕೂಡು ಆ ಮನೋಗರೆಯಲ್ಲಿ ಕೂಡು ಮಗನೇ ಕಲಾವರ ಮಹಾರಾಜರ ಮಗಳನ್ನ ನಾನು ಮದುವೆ ಆಗ್ಬೇಕು. ಆಗ್ಬೇಕು ಎಂತ ಮಾಡುದು? ಆಗ್ಬೇಕು ಅಂತ ನೀನು ಆಗ್ಬೇಕು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಅಲ್ಲ, ವಿದ್ಯಾರ್ಥಿ ಅಂದ್ರೆ ನನಗೆ ಪಾಠಶಾಲೆಯಲ್ಲಿ ನಾವು ಒಟ್ಟಿಗೆ ಬಂದು ಹೌದಾ? ಹೌದಾ? ಆ ರೀತಪ್ಪ. ಅವಾಗ ಅವಳು ಹೇಗಿತ್ತು? ಹಾ, ಸಣ್ಣವಳಾಗಿತ್ತು. ಹೌದು, ವಿದ್ಯಾರ್ಥಿ ಆವಾಗ ಸಣ್ಣವಳಾಗಿತ್ತು. ಹೌದಾ? ವರ್ಷ ಇಷ್ಟು ದೊಡ್ಡವೇನ? ಹಾ. ಹಾ. ಈಗ ಹಾ, ಹೇಗಾಗಿದ್ದಾಳೆ ಗೊತ್ತುಂಟಾ? ಹೇಗಾಗಿದ್ದಾಳೆ? ಬೆಳೆದು ಪ್ರಾಯ ಸಮರ್ಥಳಾಗಿದ್ದಾಳೆ. ಸಹಜ. ನಾನು ಮೊದಲು ಸಣ್ಣ ಇರ್ಲಿಲ್ವಾ? ಹೌದು, ಹೀಗೆ. ಪ್ರಬುದ್ಧಾವಸ್ಥೆಗೆ ಬರ್ಲಿಲ್ವಾ? ಹೌದಾ? ಹಾ. ಈಗ ಬೆಳೆದಿದ್ದೀಯಾ? ಹಾ. ಬೆಳೆದಂತ ನೀನು ಹಾ. ಅವಳನ್ನ ಕಂಡಿದ್ದೀಯಾ? ಇತ್ತೀಚೆಗೆ ನೋಡ್ಲಿಲ್ಲ. ನೋಡ್ಲಿಲ್ಲ. ಹ್ಮ್. ಗುರುಕುಲದಲ್ಲಿ ನೀನು ಅವಳನ್ನು ನೋಡಿದ. ಹೌದೌದು. ಮಗನೇ, ಹಾ. ಒಂದು ಮಾತು ಕೇಳ್ತೇನೆ. ಹಾ. ನೀನು ಮಲಗಿದಂತ ಸಂದರ್ಭದಲ್ಲಿ ಹಾ. ನಿನಗೆ ಯಾವ್ದಾದ್ರು ಒಂದು ಕನಸು ಬಿದ್ದರೆ ಬೀಳ್ತದೆ ಇತ್ತೀಚೆಗೆ? ಯಾರಿಗೆ? ನಿನಗೆ. ಸತ್ಯ ಹೇಳ್ತೇನೆ. ಸುಳ್ಳು ಹೇಳ್ಬೇಡ. ಇಲ್ಲ, ಅದು ಅಭ್ಯಾಸವೇ ಇಲ್ಲ. ಹಾ. ಒಂದು ಕನಸು ಬೀಳಿಲ್ಲ ನನಗೆ. ತಲೆ ಕೊಡುವುದೇ ಸರಿ ನಿದ್ರೆ. ಕನಸು ಕನಸೇ ಇಲ್ಲ. ನೆನ್ಪಾಡು ಎಂತ ನೆನಪು ಮಾಡ್ರು ಇಲ್ಲ. ಎಂತ ಹೆಣ್ಮಕ್ಳು ಬಂದದ್ದು ಯಾರಿಗೆ? ನಿನಗೆ. ಪ್ರಾಯದಲ್ಲಿ ಕಲಿತಿದ್ದ ಹೆಣ್ಮಕ್ಳು ಕನಸಲ್ಲಿ ಬರ್ತಾರ? ಅಲ್ಲ, ಇರ್ಲಿ ಬಿಡು. ನಿನ್ನ ಪ್ರಾಯದಲ್ಲಿ ಬಂದಿದ್ರಾ? ಅಣ್ಣ, ನನ್ನ ಪ್ರಾಯದಲ್ಲಿ ಹಾರು ಬೀಳ್ತಾ ಇದ್ದೆ ನಾನು. ಹೌದಾ? ಸ್ವಪ್ನದಲ್ಲಿ ಸ್ವಪ್ನದಲ್ಲಿ? ಕನಸಿನಲ್ಲಿ ಕನಸು ಮುಳಿತಾವಾಗ ಒಂದು ಚಂದ ಹೆಣ್ಮಕ್ಳು ಬಂದು ಮಾತನಾಡಿಸಿದಾಗ ಹೌದಾ? ನಿನ್ ಕನಸ ಬೀಳುವುದಿಲ್ವಾ? ಇಲ್ಲ, ನನಗೆ ಕಾಣ. ನಿನಗೆ ಹಾ. ಈ ಹೆಣ್ಣು ಮಕ್ಕಳನ್ನು ಕಂಡ್ರೆ ಏನು ಅನಿಸ್ತದೆ? ಹೆಣ್ಣು ಮಕ್ಕಳು ಅನ್ಕೊಂಡ್ರೆ ಹೆಣ್ಣು ಮಕ್ಕಳು ಅಂತ ಅನಿಸ್ತದೆ. ನಿನ್ ಬಂದು ಬಿಡ್ತೇಗ ಯಾಕೆ? ಹೆಣ್ಣು ಮಕ್ಕಳು ಕಂಡ್ರೆ ಹೆಣ್ಮಕ್ಳು ಅನಿಸ್ತದೆ ಅಂದ್ರೆ ಅವ್ರ ಮೇಲೆ ಯಾವ ಭಾವನೆ? ಹಾಗೆ ಅಂದ್ರೆ ಒಟ್ಟಿಲ್ಲಪ್ಪ, ಚಂದ ಇದ್ದಾರೆ ಅಂತ ಅನಿಸ್ತದೆ ಅಷ್ಟೇ. ಹೌದು. ಎಲ್ಲಿಯಾದ್ರೂ ಈಗ ಹೋಗುವಾಗ ಈಗ ಹಾದು ಹೋದ್ರೆ ಯಾರು? ಅವರೇ ಹಾದು ಹೋದದ್ದು ನೀನು ಹಾದು ಹೋದ್ರೆ ಅವ್ರು ಹಾದು ಹೋದ್ರೆ ಎಲ್ಲ ಈ ಹೆಣ್ಣಿಗೆ ಎಷ್ಟು ಸುಸ್ತು ಅಂತ. ನೀನು ಹಾ. ದೇವರ ಜೀವನದಲ್ಲಿ ನೀನು ಉದ್ಧಾರ ಆಗುವುದಿಲ್ಲ. ಮತ್ತೆ ಮದುವೆ ಅನ್ನೋದು ಆಗುವುದೇ ನಿನ್ನ ತಗೊಂಡು ಮಠದ ಮೇಲೆ ಕೂತ್ಕೊಳ್ಳು. ದಯಮಾಡಿ ಒಂದು ಉಪಕಾರ ಮಾಡ್ಬೇಕು. ಏನು? ಇವತ್ತೇ ಅರ್ಥ ಆಗು, ನಾಲ್ಕು ಮಾತಾಡೋದು ಇವತ್ತೇ ಅರ್ಥ ಆಗು. ಇಲ್ವಾ? ಹಾ. ಇದು ಯಾವುದು ಆಗಿಲ್ಲ ಅಂತ ಹೇಳಿದ್ರೆ ಹಾ. ಯಾವ ಕರ್ಮಕ್ಕೆ ಈ ಪ್ರಾಯ ದಾಟದೆ ಹೇಳು ನೀನು. ದಾಟ್ಲಿಲ್ಲ. ಈ ಪ್ರಾಯಕ್ಕೆ ಯಾಕೆ ಬಂದೆ ಅಂತ ಹೇಳು. ಮತ್ತೆ ನೀವು ನನ್ನನ್ನು ನನ್ನ ಅಪ್ಪ ನೀನಲ್ವಾ? ನಿನ್ಗೆ ಕೇಳ್ಬೇಕು ಅಂದ್ರೆ ಅಮ್ಮನ ಕೇಳ್ಬೇಕು. ಏನು ಹೇಳುವುದ? ಹೀಗೆ ಉಂಡ ನಿಮ್ಮನ್ನು ಕೆಲಸ ಮಾಡಿ. ಹಾ. ಮುಖ್ಯಾಂಶ ಏನು ಅಂತ ಹೇಳು. ಹಾ. ಇಡೀ ಕೇಳಲಿಕ್ಕೆ ಯಾರಿಗೆ ಮನಸ್ಸಿಲ್ಲ. ಅದಲ್ಲ. ಹಾ. ಈಗ ಸುತ್ತು ಬಳಸಿ ಮಾತನಾಡುವುದಕ್ಕೆ ಕಾರಣ ಏನು? ಏನಪ್ಪ ಏನಾಗ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ನೀನು ಮಾಡಲೇಬೇಕಾದಂತ ಒಂದು ಕೆಲಸ ಉಂಟು. ಹಾ. ನೇರವಾಗಿ ಹಾ. ಆಸ್ಥಾನಕ್ಕೆ ಹೋಗ್ಬೇಕು. ಆಸ್ಥಾನಕ್ಕೆ ಹೌದು. ಮಹಾರಾಜರಲ್ಲ. ಮಹಾರಾಜರಲ್ಲ, ಹಾ. ಆಸ್ಥಾನದ ಆಚೆಗಿರುವಂತಹ ಹಾ. ವಿದ್ಯಾಧರೆ ರಾಣಿ ನಿವಾಸದವರೆಗೆ ನೀನು ಹೋಗ್ಬೇಕು. ವಿದ್ಯಾನಿಲಯ ಮಂದಿರಕ್ಕೆ ಮಂದಿರಕ್ಕೆ ನೀನು ಹೋಗ್ಬೇಕು. ಇಬ್ರು ಹೋಗೋದ ನಾ ಒಬ್ಬನೇ ಹೋಗುದ? ನಾನೇ ಕಲೆ ಹೋಗುವಂತಿಲ್ಲ. ಹೋಗ್ಬೇಕು ನಿನಗೆ. ನಾನು ಹೋಗ್ಬೇಕು. ಹಾ. ಏ, ಹಾ. ಅವ್ರು ಒಳಗಡೆ ಕುತ್ಕೊಂಡಿದ್ದಾಳೆ ಅಂತ ಇಟ್ಕೊಳ್ಳು. ಸರಿ. ನೀನು ಹೊರಗಡೆ ಇರ್ಬೇಕು. ಹಾ. ನಾನು ಬಂದಿದ್ದೇನೆ ಅಂತ ಹೇಳುದಲ್ಲ, ಹಾ. ನೀನು ಬಂದಿದ್ದೀಯ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಹಾ. ಎಂತಾಯ್ತಪ್ಪ? ನಿನಗೆ ಎಂತಾಯ್ತು? ನನಗೆ ಎಂತ ಅಂತದಲ್ಲ, ಸಣ್ಣ ಕೆಮ್ಮು ಬರ್ಬೇಕು. ಕೆಮ್ಮು ಹಾ, ಹಾ, ಹಾ. ಹಾಗೆ ಹೇಳು. ಹಾ. ಬಂದೇ ಬಿಡ್ತಾರ ಮಾರಾಯ. ಅಪ್ ಮಾಡ್ಮೇಲೆ ಮಗನಿಗೆ ಬಂದೈತದ. ಅದ ತೋರ್ಸತ್ತು ನಿನಗೆ ಮಾಡ್ತಾಳ. ಅದೇ ಹೇಳಿದ್ ನಾನು. ಆಮೇಲೆ ಹಾ. ಅವಳು ನಿನ್ನ ಹೀಗೆ ನೋಡ್ತಾಳೆ. ಹೇಗೆ? ಪಕ್ಕನ ತಿರ್ತಾಳೆ. ಹೀಗೆ. ಈಗಲ್ಲ, ಈಗ ತಿರ್ದು ನೋಡ್ತಾಳೆ. ಹಾ. ಇದು ಅದು ತಿರುಗಿ ನೋಡಿದ ತಕ್ಷಣ ನೀನು ಏನ್ ಮಾಡ್ಬೇಕು ಗೊತ್ತುಂಟಾ? ಹಾ. ಹಾ. ಒಂದು ಎಂತಾಯ್ತು? ಕಾಲ್ ಸರಿ ಇಲ್ಲ ಅಂತ ಅನ್ಸುತ್ತಾ? ಹಾ. ಈ ಜಾಪು ಹಾ, ಜಾಪು ಜಾಪು. ಹಾ. ಕೈಯಲ್ಲಿ ತಿರುಗಿಸಿ
ಮಾಡಿಸ್ಬಾರ್ದು. ಇನ್ನು ಮಕ್ಕಳ ಮಾವತ್ತಿದೆ ಅಂತ ತಿಳ್ಕೊಳ್ತಾಳೆ ಅವಳು. ಈಗಲ್ವಾ ಹೀಗೆ ಕಮ್ಮಿ ಇರುವ ಕೆದೆ ನೀರು. ಅಷ್ಟು ಮಾಡಿದ ತಕ್ಷಣ ಸ್ವಲ್ಪ ಅವಳನ್ನ ಅದರಿಂದ ಒಂದು ಮುಗುಳನಾಗೆ ಬರ್ತದೆ ಅವಳಿಂದ ಅವಳಿಂದ. ಆವಾಗ ನೀನು ನಿಧಾನವಾಗಿ ನೀನು ಒಂದು ಕಿರುನಾಗೆ ನಗಡ ನೋಡುವ ಸಣ್ಣ ನೀನು ಅಲ್ಲೇ ಕಾಣಲಿಲ್ಲ. ಬಲ್ಲ ಆಮೇಲೆ ತೋರಿಸ್ಬಿಟ್ಟು. ಹೌದಾ? ಕಿರುನಗೆ ಅಷ್ಟು ಮಾಡಿದ ತಕ್ಷಣ ಅವಳು ಇನ್ನೂ ನಾದ್ಕೊಳ್ತಾಳೆ. ಆಗ ನೀನು ಅವಳನ್ನು ನೋಡಿ ಅವಳನ್ನು ನೋಡಿ. ಅದ್ರ ಅರ್ಥ ಏನು ಗೊತ್ತುಂಟಾ? ಇಲ್ಲ. ಏನೇ 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 ಕೆಳಗಾಗ್ತದಲ್ಲ ನಿನ್ನ ಜೀವನಾನುಭವ ನಿಜವಾಗಿ ಅಲ್ಲವೇ ಕೂತ್ಬಿಡ್ತೇನೆ. ಇದೆಲ್ಲ ಸುಮ್ಮನೆ ಬರುವುದಲ್ಲ. ಆಗ ನನ್ನ ಹತ್ರ ಬರಬಾರದು ನೀನು. ಅಷ್ಟು ಮಾಡಿದ ತಕ್ಷಣ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚುದ ಕಣ್ಣು ಹೊಡೆಯುವುದು. ಕಣ್ಣು ಮುಚ್ಚುದಳ ಯಾರು ಕಣ್ಣು ಅಲ್ವಾ? ಎಷ್ಟು ಚಂದ ನಿಂತ್ಕೊಂಡು ನೋಡಿ. ಇವಾಗ ಇಂಥದ್ದೆಲ್ಲ ರಕ್ತಗತವಾಗಿ ಬರುವುದು ಅಂತ ನೀ ಹೇಳುದೇ ತಡ ಕೆಳಗಿಳಿತು. ಇಷ್ಟು ಮಾಡ್ದೆ ಅಲ್ವಾ? ಅದೇ ಅಂತದ ಆಚೆ ಹೋಗುವಂತಲ್ಲ ಒಂದು ಸರಿಯಲ್ಲ. ಇದ್ರೆ ಅಲ್ಲಿದ್ದವಳು ಓಹೋ ಹೇಗೆ ಏನ ಇಷ್ಟು ಮಾಡಿದ್ಯಾ? ನಿಧಾನವಳಿ ಅಂತ ಬರ್ತಾರೆ. ಈಗ ಬಂದು ಅಂತ ಇಟ್ಕೊ. ಅವಳು ಕೈ ಮುಟ್ಟಬೇಕು. ಅವಳು ಕೈ ಮುಟ್ಟಿದಾವಾಗ ನಿನ್ನಲ್ಲಿ ನಿನ್ನ ಮೈಯಲ್ಲಿ ವಿದ್ಯುತ್ ಸಂಚಲನ. ಅದು ಎಲ್ಲಿ ಬರ್ತದೆ? ಎಂತದು? ಅದೇ ಸಂಚಲನ. ಅವಳು ಮುಟ್ಟಿದಾಕ್ಷಣ ಅದು ಯಾವುದೋ ಸಂಚಲನ ವಿದ್ಯುತ್ ಸಂಚಲನ ಎಲ್ಲಿ ಬರ್ತದೆ? ಅದು ಅಲ್ಲಿಂದ ಬರ್ತದೆ. ನೀನು ಮತ್ತೆ ಹೆದರ್ಕೊಳ್ಬೇಡ. ಸಣ್ಣ ನಡುಕ ಪ್ರಾರಂಭ ಆಗ್ತದೆ. ನಡಬಾರ್ದು. ಅವಾಗ ಸುಧಾರಿಸ್ಕೊಳ್ಬೇಕು. ಆಯ್ತಾಯ್ತು. ಕೈ ಹಿಡಿಬೇಕು. ಚಂದ್ರ ವಿದ್ಯಾರ್ಥಿ ಈ ಸಾಲ ಯಾವತ್ತು ಮಾಡಿಸದ್ದೆ? ಹೀಗೆ ಕೈ ಮುಟ್ಟಿ ಚಂದ ಯಾವ ಮಾಡಿಸಿದೆ ನಿಂದ ಪಿತ್ರಾರ್ಜಿತ್ವೆ ಜಿತ್ವೆ ಅಲ್ಲ ಚಿತ್ರಾರ್ಜಿತ ಅಲ್ವಾ? ಗೊಡಿಸ್ತಾನಲ್ಲ ಒಂದು ನಿಧಾನ ಮಧುರ ಭಾಷೆಯಿಂದ ಆಯ್ತಾಯ್ತು ಮಾತಾಡಿಸ್ತೀಯಲ್ವಾ? ಆ ಕಡೆ ಈ ಕಡೆ ನೋಡ್ಬೇಕು. ಯಾರು ಇಲ್ವಾ? ಅವಳ ತುಟಿಗೆ ನಿನ್ನ ತುಟಿ ಇಟ್ಕೊಂಡು ಮುಟ್ಬೇಕು. ಸರಿ ತೆಗೆದು ನಾಲ್ಕು ಬಿಟ್ರೆ ಅವರೊಟ್ಟಿಗೆ ಸಖಿಯಲ್ಲೆಲ್ಲ ಇರ್ತಾರೆ. ಎಲ್ಲ ಸೇರಿ ಹೆಂಗಸರೆಲ್ಲ ಹೆಣ್ಮಕ್ಳೆಲ್ಲ ಸೇರಿ ಕೊಟ್ಟರು ಅಂದ್ರೆ ನಾವು ಅವು ಕೊಟ್ರೆ ಆಯ್ತಲ್ಲ. ನೋಡಿದ್ರಲ್ಲ ಅವರೆಲ್ಲರೂ ಸೇರಿ ನನ್ನ ಹೊಡಿದು ಮಹಾರಾಜನ ವಿಷಯ ತಿಳಿಯಿತು ಅಂತ ಹೇಳಿದ್ರೆ ಕಾರಾಗೃಹಕ್ಕೆ ಹಾಕ್ತಾರೆ ಅಂತ ಆಗುದಿಲ್ವಾ? ನಾನಿರುವಲ್ಲಿವರೆಗೆ ಅದಕ್ಕೆ ಆಸ್ಪದ ಇಲ್ಲ. ಹಾಗೊಮ್ಮೆ ಅತಿರೇಕಕ್ಕೆ ಹೋಯಿತು ಅಂತ ಹೇಳಿದ್ರೆ ಅಲ್ಲ ಬಂದಿರ್ತೇನೆ. ಎಲ್ಲಿ ಅಂದ್ರೆ ಮಂತ್ರಿಗಳ ಮಕ್ಕಳು ಏನ್ ಮಾಡಿದ್ರು ಕಾರಾಗೃಹಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಕಳಿಸುವುದಿಲ್ಲ. ಎಲ್ಲರನ್ನ ನಿಲ್ಲಿಸ್ತೇನೆ. ಏನಾಯ್ತು ಅಂತ ಕೇಳ್ತೇನೆ. ನಿನ್ನ ಮಗ ಹೀಗೆ ಮಾಡ್ದ ಅಂದ ತಕ್ಷಣ ಯಾಕೆ ಸುಮ್ಮನೆ ಆ ಸಂಬಂಧವಾಗಿ ತಲೆಬಿಸಿ ಮಾಡ್ಕೊಳ್ತಾ ಇದ್ದೀನಿ? ನನ್ನ ಮಗನಾದಂತ ಕಲಾಧರನಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎದುರಿಗೆ ಹೀಗೆಲ್ಲ ಆಗುವುದು ಸಹಜ ಅಂತ ಹೇಳಿಬಿಟ್ಟೇನೆ. ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ನಮ್ ತಲೆ ಸರಿ ಇಲ್ಲ ಅಂತ ಹೇಳುದು. ಸರಿ ಯಾಕೆ ಗೊತ್ತಾಗ್ತದೆ ಅವರಿಗೆ? ಮಗನಿಗೆ ಸರಿ ಇಲ್ಲ, ಅಪ್ಪನಿಗೆ ಹೆಚ್ಚು ಇಲ್ಲ, ನಿನ್ನನ್ನ ಹುಚ್ಚನನ್ನಾಗಿಸುತ್ತೇನೆ. ಯಾಕೆ ಗೊತ್ತುಂಟಾ? ಯಾಕೆ? ಹುಚ್ಚನಿಗೆ ಯಾವ ಶಾಸನದ ಶಿಕ್ಷೆ ಉಂಟಾ? ಇಲ್ಲ. ಆದ್ದರಿಂದ ನಿನಗೆ ಶಿಕ್ಷೆ ಎನ್ನುವುದಾಗುವುದಿಲ್ಲ. ಒಂದು 3-4 ತಿಂಗಳು ನೀನು ಮನೆ ಒಳಗಿದ್ರಾಗ ಅಲ್ಲಪ್ಪ, ಹುಚ್ಚಿನಿಗೆ ಶಿಕ್ಷೆ ಇಲ್ಲ ಅಂತ ಹೇಳುದು. ನೀವು ಮೊದಲು ಮದುವೆ ಒಳ್ಳೆ ಹುಚ್ಚಿನಿಗೆ ಇಲ್ಲಲ್ಲ, ಇಷ್ಟು ಮಾಡ್ಕೊಂಡು ಅದಲ್ವಾ? ಒಂದು 3-4 ತಿಂಗಳಿಂದ ನನ್ನ ಮನೆಯಲ್ಲೇ ಇರಿಸ್ತೇನೆ. 5ನೇ ತಿಂಗಳಿಗೆ ಬೃಹತ್ ಸಮಾರಂಭ. ಅದರ ಅಧ್ಯಕ್ಷ ನಾನು. ಭಾಷಣದಲ್ಲಿ ಮೊದಲನೇ ನಿನ್ನ ವಿಷಯ ಮಗನಾದಂತ ಕಲಾವಿದನಿಗೆ ಹಿಡಿದಿರಬಹುದಾದಂತ ಹುಚ್ಚನ್ನ ತೊಲಗಿಸುವುದಕ್ಕಾಗಿ ವಿದೇಶದಿಂದ ನುರಿತ ತಜ್ಞರನ್ನ ಕರೆಸಿ ಚಿಕಿತ್ಸೆಗೆ ಒಳಪಡಿಸಿ ಇವತ್ತಿಗೆ ನನ್ನ ಮಗ ಕಲಾವಿದರು ಮಹಾನ್ ಬುದ್ಧಿವಂತ ಅಂತ ಘೋಷಣೆ ಮಾಡ್ತೇನೆ. ಹುಚ್ಚನನ್ನು ಮಾಡುವುದು ನಾಳೆ.
ಪೋಷಣೆ ಮಾಡುವವನು ನೀನೆ ಬುದ್ಧಿವಂತ ಅಂತ. ಹೌದು. ಹಾ, ಸರಿ ಇದ್ದವನನ್ನು ಹುಚ್ಚನನ್ನಾಗಿಸುವವನು ನಾನೇ, ಹುಚ್ಚನನ್ನು ಸರಿ ಮಾಡುವವನು ನಾನೇ. ಹೌದಪ್ಪ. ಮನುಷ್ಯ ಬುದ್ಧಿವಂತಿಕೆ. ಹಾ, ನೀನ್ ಮಾಡ್ಬೇಕಾದದ್ದು ಏನು ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಆ ಮನೋಹರೆಯ ನೀ ಕೂಡು. ಕೂಡು. ಹಾ, ಅನಾದರನೆ ಬೇಕು ಬೇಕು ಎನ್ನುವುದಾಗಿ ಬಾಯಿ ಮಾಡ್ಕೊಳ್ಬೇಕು. ಉತ್ತರ ಕೊಡಕ್ಕೆ ಕೋಳನ್ನ ಹಿಡಿದು ಕೆಳಗೆ ಬಿಗಿದಪ್ಪಿ. ರಾಜಕ್ರಿಯೆಗೆ ಬೈಲ್ವಾ. ಒಂದು ಹೆಣ್ಣನ್ನ ಬಿಗಿದಪ್ಪಿಕೊಳ್ಳುವುದರಿಂದ ಪ್ರಯೋಜನ ಏನು? ಒಂದು ಹೆಣ್ಣನ್ನ ಬಿಗಿದಪ್ಪಿಕೊಳ್ಳುವುದರಿಂದ ಪ್ರಯೋಜನ ಏನು? ಅವಳ ಮನಸ್ಸಿನಲ್ಲಿ ಹಾ. ನಿನ್ನ ಸಂಬಂಧವಾಗಿ ವ್ಯಾಮೋಹ ಹುಡುಕ್ತಾರೆ. ಹಾ, ಆಮೇಲೆ ಹಾ. ಅವಳನ್ನ ನೀನು ಕೂಡಿದೆ ಅಂತ ಹೇಳಾದ್ರೆ ಹಾ. ಮತ್ತೆ ಮಹಾರಾಜರು ಅವಳಿಗೆ ಮದುವೆ ಮಾಡಿಸುವ ಗಂಡನ ಎಲ್ಲಿಂದ ಹುಡುಕ್ತಾರೆ? ಎಲ್ಲಿಂದ ಹುಡುಕ್ತಾರೆ? ಇಂಥ ಮಂತ್ರಿಗಳ ಮತ್ತೆ ಸಿಕ್ಕುದಿಲ್ಲ. ಮತ್ತೆ? ಹಾ, ಆಯ್ತು. ಆದ್ರಿಂದ ಆಯ್ತು. ಈ ಕೆಲಸ ಮಾಡ್ತೀಯಲ್ಲ? ಓ, ಅನುಮಾನ ಇಲ್ಲ. ಏನೇ ಇದ್ರು ಹೊಣೆಗಾರಿಕೆ ನಿನ್ನದ್ದು. ನನ್ನ ಪೆಟ್ಟು ಬಿದ್ರು ಹೊಣೆಗಾರಿಕೆ ನಿಂದು. ಎಲ್ಲ ಇಲ್ಲ. ಮತ್ತೆ ಸರಿ ಪೆಟ್ಟು ಕೊಟ್ರೆ ಇಷ್ಟೆಲ್ಲ ನನ್ನ ಅಪ್ಪನಿಂದ ಆತು ಅಂತ ಹೇಳಿದೆ ನಾನು. ಎತ್ತು ಬೀಳುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಆಯ್ತು. ಆಯ್ತಲ್ಲ? ಆಯ್ತು. ಒಂದು ಒಳ್ಳೆ ಆಶೀರ್ವಾದ ಮಾಡಿ ಹೋಗು. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಇನ್ನೂ ಮದುವೆ ಆಗಿಲ್ಲ ಎಂತ ಕರ್ಮ ಸಂತಾನ. ನಾನು ಹೇಳ್ಕೊಟ್ಟಾಗ ನೀನು ಮಾಡಿದ್ರೆ ಹಾ. ಮೊದಲು ಮಕ್ಕಳು, ಹಾ. ಆಮೇಲೆ ಮಕ್ಕಳು. ಆಯ್ತು, ಆಯ್ತು, ಆಯ್ತು. ಎಲ್ಲಿ ಬೆಪ್ಪ ಇವ ನನಗೆ ಪಾಠ ಮಾಡ್ತಾನಲ್ಲ. ಹೊಡೆಯ! ಎಂತದ್ದು? ನಿನಗೆ ಹೇಳುವುದಕ್ಕೆ ಮತ್ತೆ ಬಿಟ್ಟೆ. ಏನನ್ನ? ಏನೇ ಆದ್ರೂ ತಲೆಬಿಸಿ ಮಾಡ್ಕೊಳ್ಬೇಡ. ಇಲ್ಲಮ್ಮ, ನೀನಿರುವ ತಲೆ ಬಿಸಿ ಮಾಡ್ಕೊಂಡು ತಲೆ ನಿಂತಿಲ್ಲ ದೊಡ್ಡದು. ತಲೆ ಬಿಸಿ ಮಾಡ್ಕೊಳ್ಳಿ. ಯಾರು ನಮ್ಮದು ಈ ಕಳ್ಳ ಮುಂದೆ ನೋಡ್ಲಿಕ್ಕಿಲ್ಲ, ಹೇಳಿಕ್ಕಿಲ್ಲ. ನನಗೆಲ್ಲ ಇದು ಹೇಳ್ಕೊಡ್ಬೇಕಾ? ಮುಂಚಿನ ಮಗ ಅಲ್ವ ನಾನು. ಇಷ್ಟು ದಿವಸ ಮಾಡ್ಕೊಂಡಿದ್ದದ್ದೇ ಊಟ ನಾನು ಯಾರಿಗೂ ಹೇಳಲಿಲ್ಲ. ಆದ್ರೆ ಈಗ ಅಪ್ಪ ಹೇಳಿದ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ವಿದ್ಯಾಲಯ ಎಷ್ಟು ಚಂದ ಇರಬಹುದು.
ವಿದ್ಯಾಲಯ ವಿಷಯದಲ್ಲಿ ಯೋಚನೆ ಮಾಡಿಲ್ಲ. ಹಾಗಂತ ಬೇರೆ ಹೆಣ್ಣಿನ ವಿಚಾರದಲ್ಲಿ ನಾನು ಯೋಚನೆ ಮಾಡಿಲ್ಲ ಎಂಬತ್ತು ಅರ್ಥ ಅಲ್ಲ. ನನ್ನ ಒಡನಾಟ, ಪಾಠಶಾಲೆಯಲ್ಲಿ ಸಹಪಾಠಿ, ಛೆ! ಇಷ್ಟು ದಿವಸ ಯೋಚನೆ ಮಾಡೇ ಇಲ್ಲ ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ. ಸಣ್ಣ ಪ್ರಾಯದಲ್ಲೇ ಅಷ್ಟು ಚಂದ, ವಿದ್ಯಾಲಯ ಎಷ್ಟು ಚಂದಾಗಿರ್ಬೋದು. ಏನೇ ಇದ್ರು ನಿಜವಾಗಿ ಕನಸು ಕಾಡುತ್ತ ಆಡುವ ಪರಿಸ್ಥಿತಿ ಬಂತು. ನನ್ನ ಅಪ್ಪ ಹೇಳ್ದ, ನಿನ್ನ ಕನಸು ಬೀಳುವುದಿಲ್ಲ ಅಂತ. ಅಪ್ಪನಿಗೆ ಅಂತ ಗೊತ್ತುಂಟು, ಅದೆಲ್ಲ ಅಪ್ಪನಲ್ಲಿ ಹೇಳಲಿಕ್ಕೆ ಆಗ್ತದ? ಅಂತೂ ಒಳ್ಳೆ ಅವಕಾಶ ಅಪ್ಪ ಕೊಟ್ಟ. ಇಲ್ಲಿ ನೋಡಿಕೊಳ್ಳಿಕ್ಕೆ ಅಪ್ಪ ಇದ್ದಾನೆ, ಯಾಕೆ ನೇರವಾಗಿ ವಿದ್ಯಾಲಯ ಭೂಪತಿಗಳು. ಅವರ ಮುತ್ತಿನ ಮಗಳು ನಾನು. ನನ್ನನ್ನು ನನ್ನ ತಂದೆ ಮುತ್ತಿನಿಂದ ಸಾಕಿದ್ರು. ತಿದ್ದುವಲ್ಲಿ ಲೋಪದೋಷ ಮಾಡೇ ಇಲ್ಲ. ಕಾಲ ಕಾಲಕ್ಕೆ ಬೇಕಾದ ವಿದ್ಯೆಗಳನ್ನೆಲ್ಲ ಗುರು ಮುಖೇನ ಕಲಿಸಿದ್ದಾರೆ. ಗುರುಗಳಲ್ಲಿ ಭಕ್ತಿತ್ತು, ವಿದ್ಯೆಯಲ್ಲಿ ಶ್ರದ್ಧೆ ತತ್ತ ನಾನು ವಿದ್ಯಾರ್ಥಿನಿಯನ್ನು ಪೂರೈಸಿ ಅರಮನೆಗೆ ಬಂದೆ. ನನ್ನ ಯೌವನ ಕಲೆಯನ್ನು ಕಂಡು ನನ್ನ ತಂದೆ ನನ್ನ ಮದುವೆ ವಿಷಯವಾಗಿ ಯೋಚನೆ ಮಾಡಿದ್ದನು. ಹಾಗೆ ಯೋಚಿಸಿದ ನನ್ನ ತಂದೆಯಲ್ಲಿ ಒಂದು ನಿಬಂಧನೆಯನ್ನು ಹೇಳಿದ್ದೇನೆ. ಯಾಕಂದ್ರೆ ಹೆಣ್ಣಿನ ಜೀವನದಲ್ಲಿ ಮದುವೆಯಂತ ಸಂಸ್ಕಾರ ಆಗುವುದು ಒಮ್ಮೆಲೆ ತಾನೆ. ಹೆಣ್ಣಿನ ಜೀವನದಲ್ಲಿ ಮದುವೆಗೆ ಪ್ರಾಜ್ಞರು ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಕನ್ಯಾ ವರೀತಿ ರೂಪಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವ ಕುಲವಿಚ್ಛಂತಿ ನಷ್ಟಾನ್ಯತ್ರೇ ಜನ ಅಂತ. ಮದುವೆ ಕಾಲಕ್ಕೆ ಹೆಣ್ಣಿಗೆ ಕೂಡ ಸ್ವಾತಂತ್ರ್ಯ ಉಂಟು. ಯಾವುದರಲ್ಲಿ ರೂಪವಂತ ವರನನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ. ಆ ಕಾಲಕ್ಕೆ ಕನ್ಯಾ ವರೀತಿ ರೂಪಂ ಅಂತ ಹೇಳಿದ್ರು. ಹೆಣ್ಣಿನ ತಾಯಿ ಆ ಹುಡುಗಿನ ಹತ್ರ ಎಷ್ಟು ಸಂಪತ್ತಿದೆ ಅಂತ ಯೋಚನೆ ಮಾಡ್ತಾಳೆ. ಹೆಣ್ಣಿನ ತಂದೆಯಾದವರು ಅವರು ಎಷ್ಟು ಓದಿದ್ದಾನೆ, ಹೇಗೆ ಸಂಸ್ಕಾರಯುಕ್ತ ವಿದ್ಯಾವಂತ ಅಂತ ಯೋಚಿಸುತ್ತಾರೆ. ಬಂಧು ಬಳಗದಲ್ಲ ಸಂಬಂಧ ಹೇಗುಂಟು, ಜೊತೆ ಹೇಗಾಗ್ತದೆ ಅಂತ ಯೋಚಿಸುತ್ತಾರೆ. ಮದುವೆಗೆ ಸೇರಿದ ಸಾರ್ವಜನಿಕರು ಯೋಚಿಸುವುದೇನು, ಮದುವೆ ಊಟ ಹೇಗಾಗ್ತದೆ ಅಂತ. ಹೇಗೊಂದು ವಿಧಿ ವಿಧಾನ ಕ್ರಮ ನಿಷೇಧ ಉಂಟು. ಹಾಗಾದ್ರೆ ನಾನು ನನ್ನ ತಂದೆಯಲ್ಲಿ ಹೇಳಿದ್ದು ಮತ್ತೇನೂ ಅಲ್ಲ, ವಿದ್ಯಾವಂತನಾಗಬೇಕು. ಕೇವಲ ರೂಪವಂತ ಮಾತ್ರ ಅಲ್ಲ, ವಿದ್ಯಾವಂತನಾಗಬೇಕು. ಹಾಗಾದ್ರೆ ವಿದ್ಯಾವಂತ ಅಂತ ನಾನು ನಿರ್ಣಯಿಸುವುದು ಹೇಗೆ? ಮದುವೆ ಆಗುವ ಮೊದಲು ನನ್ನಲ್ಲಿ ವಾದಿಸಬೇಕು, ವಾದದಲ್ಲಿ ನನ್ನನ್ನು ಸೋಲಿಸಬೇಕು. ಈ ನಿಬಂಧನೆಯನ್ನು ಹೇಳಿದ್ದೇನೆ. ಮದುವೆ 3 ಅಕ್ಷರದ ಒಂದು ಶಬ್ದ ಹೌದು, ಆದ್ರೆ 2 ಅಕ್ಷರ ದುಃಖವನ್ನೇ ಸೂಚಿಸುತ್ತಾರೆ. ಮ ಅಂದ್ರೆ ಮಮತೆಯಂತೆ, ದು ಅಂದ್ರೆ ದುಃಖವಂತೆ, ವೇ ಅಂದ್ರೆ ವೇದನೆಯಂತೆ. ಹಾಗಾಗಿ ಮದುವೆ ಆಗುವಾಗ ಇನ್ನು ಸಾಕಷ್ಟು ಯೋಚನೆ ಮಾಡಬೇಕು. ಆ ಕಾರಣಕ್ಕೆ ನನ್ನ ತಂದೆಯಲ್ಲಿ ಹೇಳಿದ್ದೇನೆ, ವಿದ್ಯೆಗೂ ಸಂಪತ್ತಿಗೂ ವಿಶೇಷವಾದ ವ್ಯತ್ಯಾಸ ಇದೆ ನೋಡಿ. ಸಂಪತ್ತು ಸಂಗ್ರಹಣೆ ಮಾಡಿಟ್ಟರೆ ಭಯ
ಗೊತ್ತಿಲ್ಲದ ಯಾರಾದ್ರೂ ಅಪಹಾರ ಮಾಡಿಕೊಂಡು ಹೋಗ್ತಾರೆ ಅಂತ. ವಿದ್ಯಾ ಸಂಪನ್ನನಾದವನಿಗೆ ಯಾವ ಭೀತಿ ಇಲ್ಲ. ವಿದ್ಯಾವಂತನು ಮಾರ್ಗದ ಬದಿಯಲ್ಲಿ ಮಲಗಿದ್ರು ಅದನ್ನು ಅಪಹರಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಸಂಪತ್ತು ಕೊಟ್ಟ ಹಾಗೆ ಕ್ಷೀಣವಾಗ್ತದೆ, ವಿದ್ಯೆ ದಾನ ಮಾಡಿದಷ್ಟು ವೃದ್ಧಿ ಆಗ್ತದೆ. ವಿದ್ಯೆಗೂ ಸಂಪತ್ತಿಗಿರುವ ವ್ಯತ್ಯಾಸ. ಹಾಗಾಗಿ ನಾನು ಯಾವತ್ತೂ ವಿದ್ಯಾವಂತನನ್ನೇ ವರಿಸಬೇಕು. ನನ್ನ ಹೆಸರು ವಿದ್ಯಾಧರಿ, ನನ್ನ ಹೆಸರೇ ನನ್ನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಆಗಿರಬೇಕು. ನೋಡೋಣ, ಅಪ್ಪನಲ್ಲಿ ಹೇಳಿದ್ದೇನೆ. ನನ್ನ ಸಖಿ ಪರಿವಾರ ಉಂಟಲ್ಲ, ಸ್ವಲ್ಪ ಹೊತ್ತಿಗೆ ಕಾಲ ಕಳೆಯುತ್ತೇನೆ. Oh,
ಎಷ್ಟು ಚಂದ ಇವರು. ನನ್ನ ಅಪ್ಪ ಇವತ್ತು ಹೇಳಿದ್ರೆ ಇವಳು ದರ್ಶನ ನನಗಾಗ್ತಿದೆ. ಕೆಲವು ಸರ್ತಿ ನಮ್ಮ ಅಪ್ಪ ಒಳ್ಳೆ ಕೆಲಸ ಮಾಡ್ತಾರೆ. ಅದಲ್ಲದೆ ಇದ್ದೆ ಇವಳ ವಿಷಯದಲ್ಲಿ ಗ್ರಹಿಸಿದವನೇ ಅಲ್ಲ. ಸ್ವಪ್ನದಿಂದ ಇತ್ತ ಬರುವಾಗ ಯೋಚಿಸಿದೆ. ಆ ಸ್ವಪ್ನದಲ್ಲಿ ನಡೆದಕ್ಕೂ ಇವಳ ಆಕಾರಕ್ಕೂ ಎಷ್ಟು ಹೊಂದಾಣಿಕೆ. ನಿಜವಾಗಿ ಹೆಣ್ಣಿನ ಸೌಂದರ್ಯ ಹೀಗಿರಬೇಕು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಯಾವ ವಿಮರ್ಶಕನಲ್ಲಿಯೂ ಹೆಣ್ಣಿನಲ್ಲಿ ನ್ಯೂನತೆಯನ್ನು ಕಾಣಲಾರ. ಬಹುಶಃ ಒಬ್ಬ ಕವಿ ಹೆಣ್ಣನ್ನ ವರ್ಣಿಸುವಾಗ ಇವಳ
ಇವಳದ್ದೇ ರೂಪವಿರುವ ಸುಪ್ಪಿ ಹೆಣ್ಣನ್ನು ನೋಡಿ ಹೊರದಿರ್ಬೇಕು. ತಂಗದಿರ ಮಂಡಲ ಚಂದ್ರ ಮಂಡಲವ ನೆನಪು ಇವಳ ಮುಖದಲ್ಲಿ ಕಾಣ್ತಾ ಇಲ್ಲ. ಆಗ ಭಾಷಣ ಇಷ್ಟು ಚಂದ ಇರ್ಲಿಲ್ಲ, ಪ್ರಬುದ್ಧಾವಸ್ಥೆ ಬರಲಿಲ್ಲ. ಹೆಣ್ಣು ಗಂಡಿ ಬೀಳುವುದು ಯಾವಾಗ? ಹಾಗಾಗಿ ನನ್ನ ದೃಷ್ಟಿಗೆ ಹೀಗೆ ನೋಡಿದಾಗ ಅಪ್ಪ ಹೆಣ್ಣೊಂದು ಹೀಗಿರ್ಬೇಕು. ಕಿತ್ತಿ ತೀರಿದ ಮೂಗುರು, ಅರ್ಧ ಚಂದ್ರಾಕೃತಿಯ ಹಣೆ, ಕಾಮನ ಕೈ ಕಬ್ಬಿಲ್ಲು ಹುಟ್ಟು, ಕನ್ನಡಿಯ ಕೆನ್ನೆ, ಅರವಿಂದ ಸಂಪಿಗೆಯ ಆಕಾರವನ್ನು ಹೊಂದಿರುವ ನಾಸಿಕ, ಕೆಂದುಟ್ಟಿ, ಆ ಗಲ್ಲ, ಆ ಕುತ್ತಿಗೆ, ಯಾರಿಗೂ ತಪ್ಪುವುದಿಲ್ಲ. ಪ್ರಬುದ್ಧ ಗಂಡು ಆಕರ್ಷಕನಾಗುವ ಕೆಲವು ಹೆಣ್ಣಿನ ಭಾಗಗಳು ಅಂತ ಉಂಟು. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಏನೇ ಇರಲಿ, ಆ ತಂಗದಿರ ಮಂಡಲವ ಮೀರುವುದೋ ಎಂಬ ತುಂಡು ಕುಚೆಯ ಮುಖದಂದವನ್ನ ನೋಡ್ತಾ ಇದ್ದೇವೆ. ಅಲ್ಲ, ನಾನೇ ಮೈ ಮರ್ತು ಬಿಟ್ರೆ ನನಗೆ ಅಪ್ಪ ಹೇಳಿದ ನೆನಪು ಹೋಗ್ತದಲ್ಲ. ನಾನು ಅವ್ರು ಮಾತಾಡಿದ್ರೆ ನಾನು ಕಡಿಮೆ ಆಗ್ತಿದ್ರು. ಮಹಾರಾಜರ ಮಗಳವಳು, ನಾನು ಮಂತ್ರಿ ಮಗ ಅಲ್ವ, ಮತ್ತೆ ಕರೆದೇ ಬಂದವಂತ ಆಗುತ್ತೆ. ನೋಡುವ ನನ್ನ ಸಖಿ ಪರಿವಾರ ಉಂಟು, ಅವರಲ್ಲಿ ಮಾತಾಡ್ತಾ ಇದ್ದ. ಹೊರಗಡೆ ಯಾರೋ ಮಾತಾಡಿದಾಗೆ, ಯಾರೋ ಆಚೀಚೆ ಓಡಾಡಿದಾಗೆ, ಯಾರಂತ ನೋಡ್ಬೇಕಲ್ಲ. ಸ್ವಲ್ಪ ಹೊರಗಡೆ ಹೋಗಿ ನೋಡ್ತೇನೆ. ನನಗೂ ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂದ್ರೆ ಹಾ
ನಿನ್ನನ್ನು ಕಾರಣ ಎಷ್ಟು ಸಮಯ ಸಂದೋಯ್ತು. ನನಗೂ ಹಾಗೆ ಆಯ್ತು. ನೋಡ್ಬೇಕು ಅಂತಿದ್ದೆ, ಎಂತ ಪುರುಸೊತ್ತು ಇಲ್ಲದಷ್ಟು ಕೆಲಸ. ಹೌದಾ? ಹಾ. ಬಹಳ ಸಮಯ. ಹೌದೌದು. ಹಾಗಂತ ಹಿಂದೆ ಹಾ. ತುಂಬಾ ಒಡನಾಡಿಯನ್ನು ನಾವು. ಅಯ್ಯೋ, ನೀನೆಲ್ಲಿ ನಾನಲ್ಲಿ, ನಾನೆಲ್ಲ ನೀನಲ್ಲಿ. ಅಲ್ಲೇ. ಹೌದು. ಹಾ. ಅಯ್ಯೋ ಮರೆತು ಬಿಟ್ಟೆ ನಾನು. ಎಂತಾಯ್ತು? ಒಳಗೆ ಬಾ, ಒಳಗೆ ಬಾ. ಆಯ್ತು. ಆಸನಿದೆ. ಯಾರು? ನೀನು ಸರಿಯಾಗುದಿಲ್ಲ. ಯಾಕೆ? ಮಹಾರಾಜನ ಮಗಳಲ್ವ ನೀನು? ಅಲ್ಲ, ಈ ಆಸನ ಸರಿಯಾಗಲಿಲ್ಲ, ಕುಳಿತುಕೊಳ್ಳಲು ಸರಿಯಾಗಿ. ಅಲ್ಲಪ್ಪ, ನಾನು ಬಂದು ಕೂತ್ಕೊಳ್ಳೋದು ಸರಿ ಅಂತ ಕೇಳಿದೆ. ತೊಂದ್ರೆ ಇಲ್ಲ. ಇಲ್ಲ ನನ್ನ ಸ್ನೇಹಿತ ಅಲ್ವಾ ನೀನು? ಹಾ. ನೀನೇ ಶ್ರೀಮಂತ ಪಕ್ಷಿ ಏನು? ಏನಾಯ್ತಾ? ಈಗ ಅವಮಾನ ಮಾಡಬಾರ್ದಿತ್ತು. ಏನಾಯ್ತು ನಿನಗೆ? ನೀನ್ ಆಸನ ತೋರಿಸಿ ನಾ ಕೂತ್ಕೊಂಡೆ, ಹೌದು. ಬಿದ್ದದ್ದು ಹೇಗೆ ನಾನು? ನೀನು ಮುಂದೆ ಬಿದ್ದಲ್ಲ. ಅದೇ ಹೇಳಿದ್ ನಾನು, ಆಸನ ಹಿಂದೂ ಆಯ್ತಲ್ಲ. ಯಾರು ಹೇಳಿದ್ರೆ ಎಳ್ದದ್ದಲ್ಲ. ಯಾರಿಗೂ ಹೊಟ್ಟೆ ಕಿಚ್ಚುಂಟು. ಇಲ್ಲಿ ನಿನ್ನ ಮೇಲೆ ಹೊಟ್ಟೆ ಕಿಚ್ಚಿಲ್ಲ. ಅಲ್ಲ ಮತ್ತೆ ಹೇಗೆ ಬಿದ್ನೆ? ನೀನು ಕುಳಿತಿದ್ದೆ ಸರಿ ಆಗ್ಲಿಲ್ಲ. ನನಗೆ ಗೊತ್ತಾಯ್ತು. ಮೊದ್ಲ ಆಸನ ನೋಡ್ಕೊಂಡ, ಹಾ. ಕೂತ್ಕೊಳ್ಳುವ ನೀನು ಮುಖ ನೋಡಿದೆ. ಹೌದು. ಆಸನ ಹಿಂದಾಯ್ತು, ಕೂದದ್ ಮುಂದಾಯ್ತು. ತೊಂದ್ರೆ ಇಲ್ಲ, ಕೂತ್ಕೊಳ್ತೇನೆ. ಅಪರೂಪಕ್ಕೆ ಬಂದಿದ್ದಿ. ಹೌದು. ನಿನಗೆ ಕುಡಿಯುವುದಕ್ಕೆ ಈಗ ಏನು ಕೊಡ್ಲಿ ನಾನು? ಯಾರಿಗೆ? ನಿನಗೆ. ನನಗ? ಹೌದು. ಕುಡಿಬೇಕಿತ್ತ? ಬೇಡ ಬೇಡ ಏನು? ಬೇಡ ಬೇಡ, ಈಗೆಲ್ಲ ಬೇಡ. ಕುಡಿಬೇಕಿತ್ತು ಬೇಡ ಅಂತ ಹೇಳಿದ್ರೆ ಬೇಡ, ಕೂದು ಉಪದ್ರ ಆಗುದು ಬೇಡ. ಅಲ್ಲ, ಉಪದ್ರ ಆಗುದು ಯಾರು ಕೊಡುದಿಲ್ಲ ನಾನು. ಹಾಗಲ್ವೇ? ಈಗ ನೀನ್ ಕೊಟ್ರಿ ಅಂತ ಕೊಡ್ತೀಯ ಅಂತ ಕುಡಿಲಿಕ್ಕೆ ಹೇಳು. ನಿನಗೆ ಯಾರು ಬೇಕಾದ್ರು? ನೀನು ತಂಪು ಕೊಟ್ರೆ ಹಾ. ಆರೋಗ್ಯಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪೆಟ್ಟು. ಶೀತ. ಬಿಸಿ ಕೊಟ್ಟಿಯಾ ಹಾ. ಅರಗಿಸಿಕೊಳ್ಳುವುದು ಕಷ್ಟ. ಈಗ ಬಿಸಿ ಕುಡಿದು ಕಷ್ಟ. ಹೌದು, ಬಿಸಿ ತಂಪು ಮತ್ತೆ ಅದ್ರ ಮಧ್ಯೆ ಆಗುದಿಲ್ಲ. ಮತ್ತೆ ಬೇಡವಾ? ಬೇಡವೇ? ಬೇಡ. ಇಲ್ಲ ಈಗ ಅಂದ್ರೆ ಇವತ್ತು ಬೇಡ. ಯಾವಾಗ್ಲೂ ಎಂತ ಹೇಳು ನೀನು? ಯಾವಾಗ್ಲೂ ಬೇಡ. ನನಗೆಲ್ಲ ನಿಮ್ಮ ಮನೆ ಸಾಕ್ಷಿನೇ. ಹಾ. ನನಗೆ ಬೇಡ, ಕುಡಿಯೋದಕ್ಕೆ ಬೇಡ, ಹಾ. ತಿನ್ನುವುದಕ್ಕೂ ಎಂತ ಬೇಡ. ಎಂತ ಬೇಡ? ಅಲ್ಲ, ಈ ಕಾಲಕ್ಕೆ ಸರಿಯಾಗಿ ತಿನ್ನುವಂತದ್ದೇ ಉಂಟು. ಯಾವ್ದುಂಟು? ಒಳ್ಳೆ ಹಣ್ಣು. ಹಣ್ಣ? ಹೌದು. ಇನ್ನು ಆರೋಗ್ಯಕ್ಕೆ ಒಳ್ಳೇದೆ. ಕಾಶ್ಮೀರ ಫಲ ಉಂಟು. ಕಾಶ್ಮೀರ ನನಗೆ ಬೇಕಾದ್ರೆ ಕಾಶ್ಮೀರದ್ದೇ ಬೇಕು. ಹೌದು. ಹೋಗ್ಲಿಕ್ಕೆ ಆಗುದಿಲ್ಲ, ಸಿಕ್ಕುದಿಲ್ಲ. ದ್ರಾಕ್ಷಿ. ದ್ರಾಕ್ಷಿ ಎಲ್ಲ ಬೇಡ. ಹಾ. ನನಗೆ ಕಾಶ್ಮೀರ ಫಲ ಬೇಕು. ಹಾ. ಹೋಗುವಾಗ ಒಂದ್ ಎರಡು ಇಟ್ಕೊಂಡು ಹೋಗ್ತೇನೆ. ಹೌದಾ? ಆಯ್ತಾ? ಕೈವಾರ. ಬೇಡ ಬೇಡ. ಬೇಡವಾ? ಇಲ್ಲ. ಅಲ್ಲ, ಹಾ. ಮಹಾರಾಯ, ಹಾ. ನನಗೆ ಆಶ್ಚರ್ಯ ಆಗುತ್ತೆ ಗೊತ್ತಾ? ಹಾ. ಬಹಳ ಹಿಂದೆ ಹೋದೆ ನಾನು. ಎಷ್ಟಿಂದ ಹೋದೆ? ನಮ್ಮ ಬಾಲ್ಯಕ್ಕೆ ಹೋದೆ ನಾನು. ನಮ್ಮ ಪಾಠಶಾಲೆಗೆ. ಹೌದಾ? ಹಾ, ಹಾ, ಹಾ. ಆವತ್ತು ಹಾ. ಗುರುಮಠದಲ್ಲಿ ಹೌದು. ನಾವಿಬ್ಬರು ವಿದ್ಯಾರ್ಜನೆ ಮಾಡುವಾಗ ಹೌದು. ಗುರುಗಳೇನಾದ್ರೂ ಕೇಳಿದ್ರೆ ಹಾ. ನೀನು ನನ್ನ ಮುಖ ನೋಡ್ತಿದ್ದಿ. ಯಾಕೆ ಹೇಳು? ಹಾ. ನೀ ಕೊಡು ಉತ್ತರವೇ ನಂದು ಅಂತ ನೀ ಹೇಳಿದ್ರಾಗಲೇ ಇಲ್ಲ ಸುಮ್ಮನೆ ಹೇಳ್ತಿದ್ದೆ. ಹಾಗೆ ಹಾಗೆ ಹೌದು. ನಿನಗೆ ಗೊತ್ತಿಲ್ಲ ಅಂತಲ್ಲ. ಅಲ್ಲ ಅಲ್ವಾ? ಕೇಳು, ಮುಖ ನಿಂದು, ಹಾ, ಹಾ. ವಾಣಿ ನಂದು. ಹಾ, ಹಾ. ಬಹಳ ಬುದ್ಧಿವಂತ ನೀನು. ಒಂದು ದಿನ ಗುರುಗಳು ಹಾ. ಹೀಗೆ ಎಲ್ಲರನ್ನು ಕರೆದು ಹೇಳಿದ್ರು. ಹಾ. ಒಂದು ದೊಡ್ಡ ರೇಖೆ ಬರೆದ್ರು. ಹೌದು. ರೇಖೆ ಬರ್ಕೊಂಡು ಹೇಳಿದ್ರು, ಹಾ. ಯಾವ ಕಡೆಯಿಂದಲೂ ಇದನ್ನು ಒದಸ್ತದೆ, ಹಾ. ಇದು ಸಣ್ಣದು ಮಾಡಬೇಕು ಅಂತ ಹೇಳಿದ್ರು. ಹೌದು. ಅವಾಗ ಎಲ್ಲ ಮುಖ ನೋಡಿದ್ರು. ಹೌದು. ನೀನು ನನ್ನ ಮುಖ ನೋಡಿದೆ. ಹೌದು. ನಾನು ತಡ ಮಾಡಲಿಲ್ಲ. ಹಾ. ಹೀಗೆ ಕೈ ಎತ್ಕೊಂಡು ಹೋಗಿ ಹಾ. ಅದರ ಪಕ್ಕದಲ್ಲಿ ಮತ್ತೊಂದು ದೊಡ್ಡ ರೇಖೆ ಬಂದಿದೆ. ಹಾ. ಅದು ಸಣ್ಣದಾಗಲಿಲ್ಲ. ನಾನು ಹೇಳುವಟ್ರಲ್ಲಿ ನೀವು ಹೋದೆ, ಅದೇ ನನಗೆ ಕೊನೆಗೆ ಹೇಳುವುದೇ ಆಗಿತ್ತು. ನಾನು ಮಾಡುವುದೇ ಆಗಿತ್ತು. ಅಲ್ಲಿ ನಾನು- ನನ್ನೆಲ್ಲ ಕೆಲವು ಪ್ರತಿಭೆ ಹಾಳಾಗ್ತೇ ನೀವು ಮುಂದೋಗಿ. ನಾನು ಅಷ್ಟು ಮಾಡಿದ್ದಂತ ನಿಮಗೆ ಗೊತ್ತಾಗುತ್ತಲ್ಲ. ಅಲ್ಲಪ್ಪ, ನನ್ನ ಪ್ರತಿಭೆ ಕುಂಠಿತವಾದದ್ದೇ ನಿನಗೆ ಅವಕಾಶ ಮೊದಲು ಸಿಕ್ಲಿ ಅಂತ ಓ. ನಾನು ಅಪ್ಪನ ಹೋಗಿ ಹೇಳಿದೆ. ಹಾ. ಮಹಾರಾಜನ ಮಗಳು ಹಾಗೆಲ್ಲ ಮಾಡಬೇಡ ಅಂದ್ರು. ಹೌದೌದಾ? ಇರ್ಲಿ ಹಾ. ಅಂತ ಅಭಿಮಾನ ಉಂಟಲ್ಲ. ಒಳ್ಳೆ ಅನುಮಾನವಿಲ್ಲ. ತೊಂದ್ರೆ ಇಲ್ಲ. ಹಾ. ಇಷ್ಟು ಅಭಿಮಾನಿಯಾದ ನೀನು ಹಾ. ಇಷ್ಟು ದಿನ ಬಿಟ್ಟು ಬಂದ ಮೇಲೆ ಕೆಲವು ಮೊದಲೇ ಬರ್ಬೇಕಿತ್ತು ನೀನು. ನಂಗೆ ಎಂತ ಕೆಲಸ? ಹಾ. ಮೊದಲೇ ಎಂತ ಕೆಲಸ ಇತ್ತು? ಅಲ್ಲ, ಒಂದು ಸಮಾಲೋಚನೆ. ಹಾಗೆ ನೋಡು, ನೀನು ಪ್ರಾಯಕ್ಕೆ ಬಂದಾಯ್ತು, ಹೌದು. ನಾನು ಪ್ರಾಯಕ್ಕೆ ಬಂದಾಯ್ತು. ಹಾ. ಹೆಣ್ಣಿನ ಒಡನಾಟ ಅಷ್ಟು ಒಳ್ಳೆದಲ್ಲ, ಆರೋಗ್ಯ ಶಾಸ್ತ್ರದಲ್ಲಿ ಇತ್ತು. ಹೌದು. ಹಾಗಾಗಿ ಸಂಯಮದಲ್ಲಿ ಇಟ್ಟುಕೊಂಡಿದ್ದೆ. ಸಂಯಮ ಇದ್ರೆ ಒಳ್ಳೆದು. ನಮ್ಗೆ ತಿರುಗಾಟವೇ ಇಡೀ ಸಂಯಮ ತಿರುಗಾಟ. ಹೌದೌದು. ಹೌದು. ಸಂಯಮ ತಿರುಗಾಟ ಮುಗೀತು ಈಗ. ಇಲ್ವೇ? ತಿರುಗಾಟ ಮುಗ್ದು. ಇಲ್ಲಪ್ಪ, ನಮ್ ಇಲ್ವೇ? ಹಾ, ಇರ್ಲಿ. ನಮ್ದುಂಟೆ. ಹಾ, ಇರ್ಲಿ. ಹಾ. ಅಪರೂಪಕ್ಕೆ ಬಂದಿಯಲ್ಲ. ಹೌದು. ಮಂತ್ರಿ ಮಕ್ಕಳು ಕಾರ್ಯಕಾರಣ ಇಲ್ಲದೆ ಇಲ್ಲಿ ನೀನು ಹಾಗೆಲ್ಲ ತಿರುಗಾಟಕ್ಕೆ ಹೋಗುದಿಲ್ಲ. ಯಾರು? ಮಂತ್ರಿ ಮಕ್ಕಳು. ನಾನಾ ಮಂತ್ರಿಗಳಿಗೆ ಸಂಬಂಧಪಟ್ಟ ತಿರುಗಾಟ ಇಲ್ಲ ನಂದು. ಹೌದಾ? ಎಲ್ಲ ಅಪ್ಪಂದೆ. ಹಾ, ಹಾ. ಹಾ. ಆದ್ರೆ ಮಕ್ಕಳು ಹೌದು. ತಿರುಗಾಟ ಮಾಡುವಾಗ ಏನಾದ್ರೂ ಉದ್ದೇಶ ಬೇಕಲ್ಲ. ಬೇಕು. ನೀನು ಅಪರೂಪಕ್ಕೆ ನನ್ನ ಮನೆಗೆ ಬಂದಿಯಲ್ಲ. ಹೌದು. ಕಾರಣ ಏನು ಅಂತ ಕೇಳಿ ನನಗೆ ಬೇಸರ ಆಗುದಿಲ್ಲ ಅಂತ ಭಾವಿಸ್ಕೊಂಡು ಕೇಳ್ತೇನೆ. ಬೇಸರ ಆಗುವಂತದ್ದು ಎಂತದ್ದು? ಅಂದ್ರೆ ಕೇಳಬೇಕಲ್ವ? ಮನೆ ಬಾಗಿಲಿಗೆ ಬಂದವರು ಯಾಕೆ ಬಂದೆ? ಬಂದೆ ಆಗುದಿಲ್ಲ. ಕೇಳಬಾರ್ದು. ಬರುವರೇ ಉದ್ದೇಶ. ಹಾ, ಹಾ. ಕಟ್ಟುಮಟ್ಟಿಗಡಿಲ್ಲ. ಹೌದೌದು. ಹೌದು. ಅಷ್ಟು ಕೇಳಿದ್ರೆ ಸಾಕು. ಹೌದು. ಎಲ್ಲಿಗೆ ಹೋಗ್ತಿ ಅಂತ ಕೇಳುದಿಲ್ಲ. ದೂರ. ಹಾ, ನೀನು ಎಲ್ಲಿಗೆ? ದೂರವೇ? ದೂರ.
ಅಲ್ವೇ? ಹೌದು. ಎಲ್ಲಿಗೆ ಅಂತ ಇವಾಗ ನಮ್ಮ ಹತ್ರ ತೊಂದ್ರೆ ಇಲ್ಲ ಅಂತ. ಕೇಳ್ಬೋದು. ಹೌದು. ಹಾಗೆ ಹಾ. ಏನಾದ್ರೂ ಕಾರಣ ಉಂಟಾ? ಯಾರು? ನೀನು ಬರುವುದಕ್ಕೆ ನಿನ್ನ ಸವಾಲಿನ ಬಂತಲ್ಲ ಅಪರೂಪಕ್ಕೆ. ನಾ ಬಂದದ್ದ ಕಾರಣ ಅಲ್ಲ. ಹೌದು. ಇದು ಹೌದು. ಹಾ. ಅದೇ ಅದೇ. ಅದು ನೀನೇ ಹೇಳ್ಬೇಕು. ಅಲ್ಲ ನಾನೇ ಹೇಳಿದೆ. ಇದು ನಾನು ಬರ್ಲಿಕ್ಕೆ ಕಾರಣ ಆಯ್ತು. ಏನಾರು ಚಂಚಲಗೊಳ್ಳುತ್ತ ಕಲಾತರ ಮನದಿ ಶಂಕೆಯ ನಾ ಬರ್ಲಿಕ್ಕೆ ಕಾರಣ ಅಲ್ಲ. ಹಾ. ಅದೇ ಅದೇ. ಏನಾರು ಚಂಚಲಗೊಳ್ಳುತ್ತ ಕಲಾತರ ಮನದಿ ಶಂಕೆಯ ನಿಜವಾಗ ಬಹಳ ಸಂತೋಷ ಹೇಳಲಿಕ್ಕಿಲ್ಲ ಅದು. ನಿಜವಾಗ ಬಹಳ ಸಂತೋಷ ಆಗಿದೆ. ನೀ ಅಂತ ಕೇಳಿದೆ ಅಲ್ಲ ಬರುವುದಕ್ಕೆ ಕಾರಣ ಕೇಳಿದ್ರು. ಅಯ್ಯೋ, ಉಪಚಾರ ಹೇಗಾಯ್ತು ಕೇಳಿ. ನಾ ಬರುವುದಕ್ಕೆ ಏನು ಕಾರಣ ಅಂತ ಕೇಳಿದೆಯಲ್ಲ. ಹೌದು. ಇದು ಹೌದು, ನಾ ಬಂದದ್ದು ಯಾಕೆ? ಅದು ನೀನೇ ಹೇಳ್ಬೇಕು. ವಿದ್ಯಾರ್ಥಿ ಏನು? ಅದಕ್ಕೆ 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 ಹೌದು. ಒಳ್ಳೆ ಆಯ್ತಾ? ಯಾವುದಕ್ಕೆ ಯಾವುದಕ್ಕೆ? ನಾನು ಬಂದದ್ದು ಹಾ ಸರಿ, ಇದಕ್ಕೆ ಇದಕ್ಕೆ ಸರಿ ಆಯ್ತು. ಹ್ಮ್. ನೀನು ಬಂದದ್ದು ಇದಕ್ಕೆ. ಅಯ್ಯೋ, ಇನ್ನು ಕಾರಣ ಎಲ್ಲೇ ಇರಲ್ಲ. ಯಾವುದಕ್ಕೆ ನನಗೆ ನಾನು ಬರುವುದಕ್ಕೆ ಕಾರಣ ಕಾರಣ? ಹಾ, ನಿನಗೆ ಸಿಕ್ತು. ಸಿಕ್ತಾ? ಅಂದ್ರೆ ನಿನ್ನ ಮುಖ ನೋಡಿದ ಸಂತೋಷ ನನ್ನೆಲ್ಲ ನೆನಪು ಕಳ್ಕೊಂಡೆ. ಯಾವಾಗೂ ಹಾಗೆ. ಬಹಳ ಅಪರೂಪದ ಮುಖ ಅಲ್ವಾ ನಿಂದು? ಹೌದು. ಹಾಗಾಗಿ ಅಂದ್ರೆ ನಾನು ವಿದ್ಯಾರ್ಥಿಗಳಿಗೆ ಬೆಸ್ಟ್ ಮಾಡ್ಕೊಳ್ಬೇಡ. ಇಲ್ಲಪ್ಪ ನಾನು. ಅಂದ್ರೆ ನಿನ್ನ ಪರಿಣಯ ಅಂತ ಕೇಳಿದೆ. ಹೌದು. ಮದುವೆ ನಿಶ್ಚಯ ಆಗುವ ಸಂದರ್ಭದಲ್ಲಿ ಇದೆಯಂತೆ. ಹಾ. ಅದಕ್ಕೊಂದು ನಿಬಂಧನೆ ಉಂಟಂತೆ.
ಹಾ ಹೌದು ಇದೆ. ಆ ನಿಬಂಧನೆಯನ್ನ ಕೇಳೋಣ. ಹ್ಮ್. ಯಾಕಂದ್ರೆ ಒಡನಾಡಿ ಅಲ್ವಾ, ಹೌದು. ಪಾಠಶಾಲೆ ಒಟ್ಟಿ ಓದೋರಲ್ವಾ. ಸರಿ, ಸರಿ. ಮದುವೆ ನಿಬಂಧನೆ ಏನು? ಹ್ಮ್. ಅರಿಯಲೋ ಸುಖ ಇಲ್ಲಿಗೈತಂದೆ. ಎಂತ ಕಥೆ ಅಂತ ನಿಂದು? ಮದುವೆ ಅಂತ ನಿನಗೆ ಗೊತ್ತಿದೆ. ಹೌದು. ಮದುವೆಗೆ ಇರಬಹುದಾದ ನಿಬಂಧನೆ ಏನೆನ್ನುವುದು ಎಂತದ್ದು? ಅಯ್ಯೋ ನಿನ್ನೆ ಹೇಳಿದೆ ಏನು? ಹಾ. ಕೇಳು ಕೇಳು.
ನಿನ್ನ ದಾಟಿ ಎಲ್ಲ ಬದಲಾಯಿತು. ಹೌದೌದು. ಹಾ. ಅಂದ್ರೆ ಹಾ. ನಿನ್ನ ಶ್ರೇಯಸ್ಸನ್ನ ಹಾ. ನಿನ್ನ ಉತ್ಕರ್ಷೆಯನ್ನು ಹಾ. ಮನಸ್ಸ ಹಾರೈಸಿ ಬಂದವನ ಹಾ, 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 ಹಾ. ನೀನು ಯಾರಿಗೋ ಹಾ. ವಿದ್ಯೆ ಏನೇ ಇರಬಹುದು ಹ್ಮ್. ದೇಹ ಸರಿಯಿಲ್ಲದಿದ್ದವನ ಹಾ. ಮದುವೆ ಬಿಡ್ಲಿಕ್ಕಿಲ್ಲ. ಹಾ, ಹಾ. ಹಾಗಾಗಿ ಹಾ. ಇಲ್ವಾ ಏನೀಗ? ಇದ್ದಾರೆ. ಅಲ್ಲ ನನಗೆ ಕಿವಿ ಕೇಳ್ತದೆ ಸರಿ ಕೇಳ್ತದೆ. ನಿನಗೆ ಹಾ. ಎಲ್ಲ ಪಾಠ ಆಗಿದೆ. ಹಾ. ಹ್ಮ್. ಒಂದು ಪಾಠ ಉಳಿದಿದೆ. ಯಾವುದು? ಅದು ಹ್ಮ್. ನಿನಗೆ ಒಂದಾಗಿದ್ರೆ ಮತ್ತೆ ಯಾವ್ದು ಆಗಲಿಲ್ಲ ಅಂತ ಕಾಣ್ತದೆ. ಅಲ್ಲ ಅಲ್ಲ ಹ್ಮ್. ಅದು ರೊಟ್ಟಿಗೆ ಪರಿಣತಿಯಲ್ಲಿ ಪಡೆದ ನಾನು ಹಾ. ನಿನಗೆ ಶಿಕ್ಷಣವನ್ನ ಕೊಡ್ಲಿಕ್ಕಿದ್ದೆ. ಓಹೋ. ಹಾ. ನೀನು ಹೌದು, ಕಾಮವಿದ್ಯೆ. ಕಾಮನ ವಿದ್ಯೆ. ಅದು ಯಾವುದು? ಕಾಮನಾಟ. ಓ, ವರ್ಷಕ್ಕೊಮ್ಮೆ ಬರ್ತದೆ ಅದು. ಸುಮ್ಮನೆ ಅದು ಮುಗ್ದಾಯ್ತು. ಆ ದಿವಸ ಎಲ್ಲದಕ್ಕೆಲ್ಲ ಪುಸ್ತಕದಲ್ಲಿ ಇರ್ತದೆ. ಹಾ. ಅದೆಲ್ಲ ಬೇಡ. ಅಂದ್ರೆ ಹಾ. ನಿನ್ನ ಮೇಲೆ ಪ್ರಾಮಾಣಿಕವಾಗಿ ಮನಸ್ಸಿಟ್ಟು ಬಂದವನ. ಹಾ, ಹಾ. ನಿನ್ನ ಏನೇ ನಿಬಂಧನೆ ಇರಲಿ ಹ್ಮ್. ಅದು ಆಮೇಲೆ ನೋಡ್ಕೊಳ್ಳು. ಈಗ ಈಗ ನಾನು ನೀನು ಹಾ. ಈ ಶುಭ ರಾತ್ರಿಯಲ್ಲಿ ಹ್ಮ್. ಸೇರಿಕೊಳ್ಳೋಣ. ನಷ್ಟವಾಗಿ ಹೇಳು.
ಸೇರಿಕೊಳ್ಳೋಣ, ದೇಹ ದೇಹ ಒಂದಾಗುದು. ಅಂದ್ರೆ ನಾನು ನಿನ್ನನ್ನು ಕೊಡುದು, ನೀನು ನನ್ನ ಹತ್ರ ಬರುದು. ಹೇ ಮನೋಹರೆ ಇತ್ತ ನೀ ಬಾರೆ ಸಂತರಿಸು ಎನ್ನು ಇದೆಲ್ಲ ಎಲ್ಲಿ ಅಭ್ಯಾಸ ಮಾಡ್ತಾರೆ? ಇದೆಲ್ಲ ಪ್ರಾಯಕ್ಕೆ ಸಂಬಂಧಪಟ್ಟು ಅಭ್ಯಾಸ ಬರುವುದು. ಹಾ. ಗುರು ಇದಕ್ಕೆ ಯಾರಿಗೂ ಗುರು ಇಲ್ಲ. ಬೇಕಾದ್ರೆ ಕೇಳು, ಯಾರಿಗೂ ಗುರು ಇಲ್ಲ. ಹೌದಾ? ಅಂದ್ರೆ ಕಾಮನಕ್ಕೆ ಹೇಗೆ ನನ್ನ ಹೌದೌದು ಬಾರೆ. ಅವಿವೇಕಿ, ಅಜ್ಞಾನಿ, ಜ್ಞಾನಶೂನ್ಯ, ನಿನ್ನ ವ್ಯಕ್ತಿತ್ವಕ್ಕೆ ಧಿಕ್ಕಾರ. ವ್ಯಕ್ತಿತ್ವ ಅಲ್ವಾ, ನಾವು ಬದಿಗಿಟ್ಟು ಬಂದಿದ್ದೇವೆ. ಅದು ಇದ್ದದೇ ಯಾವಾಗಂತ ಬೇಕಲ್ಲ? ಹೇ ಮನು ಬದಿಗಿಟ್ಟು ಬರಲಿಕ್ಕೆ ಇತ್ತ ನೀ ತೀರ್ಲಿಕ್ಕೆ ಏನು? ಏಯ್, ನೋಡು, ಮಾತಾಡಿದ್ರೆ ಜಾಗೃತಿ. ಮತ್ತೆ ನೀನ್ ಯಾರು, ನಾನು ಯಾರು? ನೀ ಎಂದನ ಗಂಡು. ಅಲ್ಲಿಗೆ ಸೀಮಿತ ಅಲ್ಲ. ಅದೇ ಸೀಮಿತ. ನಾನು ರಾಜಕುಮಾರಿ. ರಾಜಕುಮಾರಿ ಆದ್ರೆ ನಿಮ್ಮ ಮದುವೆ ಗಂಡಲ್ವೇನೆ? ಹೌದು. ಎಂತ ಕತೆ? ಅದು ನಾನು ಹೇಳಿದ್ದೇನಲ್ಲ, ನಿಬಂಧನೆ ಉಂಟು ಅಂತ. ಆಯ್ತು ಮಾಡುವ, ಅದಕ್ಕೆಂತ ಕಡಿಮೆ. ಅದೆಂತದ್ದು ಕಡಿಮೆ ಇಲ್ಲ. ಅದು ಮೇಲೆ ಮಾಡುವ. ಯಾವ್ದು ಯಾವಾಗ ಆಗ್ಬೇಕು ಅದು ಹಾಗೆ ಆಗ್ಬೇಕು. ಹೌದಾ? ನೀನು ಹೇಳಿದಾಗೆಲ್ಲ ಆಗುದಲ್ಲ. ಅಪ್ಪ ನಿನ್ನ ಸೊಕ್ಕೆ, ನಿನಗೆ ಬಂದ ಧೈರ್ಯವೇ ನಿನ್ನ ಎದೆಯಲ್ಲಿ ಶಿಲವಾದಿಂದ ಕಾಣ್ತದೆ. ನಮ್ಮ ಎದೆಯಲ್ಲಿ ಶಿಲೆನೇ ಬೆಳೆದು ಆದ್ರೆ ನಾನು ಜಾಗ್ರತೆ ಮಾತಾಡಿದ್ರೆ ನಾನು ಇಷ್ಟಕ್ಕೂ ಸುಮ್ಮನೆ ಯಾಕೆ ಇಲ್ಲಿವರೆಗೆ ನಿಂತೆ ಗೊತ್ತಾ? ಗೊತ್ತಿಲ್ಲ. ನಿಮ್ಮ ಅಪ್ಪನ ಮೇಲೆ ಇರುವಂತ ಅಭಿಮಾನ ನನಗೆ. ಅದೇ ಅಭಿಮಾನದಲ್ಲಿ ಇವತ್ತು ಒಂದು ದಿವಸ ಅಭಿಮಾನದಿಂದ ಎಲ್ಲೂ ಆಗುದಿಲ್ಲ, ಗೊತ್ತಾಯ್ತಾ? ಅಭಿಮಾನ ಗೌರವ ಉಳಿಸ್ಕೊಳ್ಬೇಕು ಅಂತಾದ್ರೆ ಆ ವ್ಯಕ್ತಿಗತವಾದಂತಹ ಗೌರವ ಉಳಿಸ್ಕೊಳ್ಬೇಕು. ಎಂತಹ ಅಪ್ಪನಿಗೆ ಎಂತ ಮಗ ಹುಟ್ಟು ಬಿಟ್ಟಿಯ ನೀನು. ಅವರ ಬಗ್ಗೆ ಇರುವ ಅಭಿಮಾನ ಎಂತದ್ದು ನಮಗೆ ಇಲ್ಲ. ಅದಕ್ಕೇನೀಗ? ಅದಕ್ಕೇನು ಅಂದ್ರೆ ನಿನಗೆ ನಾನು ಯಾರು ಅಂತ ಗೊತ್ತಾಗ್ಬೇಕ ಸ್ಪಷ್ಟ. ಒಟ್ಟಿಗೆ ಮಲ್ಕೊಂಡ್ರೆ ಗೊತ್ತಾಗ್ತದೆ. ಬಾಯಿ ಮುಚ್ಚು. ಅಲ್ಲಿ ಮುಗಿತೇನೆ. ತಲೆ ಸರಿ ಇದ್ರೆ ಮಗ ಏನು ಮಾಡಿ ಯಾರು ಹೇಳುದು? ತಲೆ ಸರಿ ಇದ್ರೆ ಮಗ ಏನು ಮಾಡಿ ಅಂತ. ಅದು ನೀನು ಹೇಳುವ ಮಾತಲ್ಲ. ಸರಿ ಇದ್ರೆ ಅಂತ ನಿಮ್ಗೆ ಸರಿ ಇರುವುದಕ್ಕೆ ಮೊದಲೆಷ್ಟು ಸರಿ ಉಂಟು ಅಂತ ಬೇಕಲ್ಲ? ಸತ್ಯ ಹೇಳ, ಅದನ್ನೇ ಹೇಳು. ಪೆಟ್ಟು ಬಿದ್ದ ಮೇಲೆ ಬುದ್ಧಿ ಬಂತು ಅಂತ ಒಂದು ಮಾತುಂಟು. ನಾನು ಇವತ್ತುವರೆಗೆ ನಾನು ಮಾಡಿದ್ದೆ ಸುಮ್ಮನೆ ಹೋಗ್ಬಿಟ್ಟಿದ್ದೆ. ಹೌದಾ? ಎಂತ ಅಪರಾಧ ಆಗೋಯ್ತು ನೋಡಿ. ಕೂತ್ಕೊಳ್ಳೆ, ಮಾತಾಡ್ತೀನಿ. ಕೂತ್ಕೊಳ್ಳೆ. ಏನು ಹೇಳು? ಅಲ್ಲ, ನಿನ್ ಸತ್ಯ ಹೇಳಿದೆ. ಅದನ್ನೇ ಹೇಳು. ಅಂದ್ರೆ ಇನ್ನಾದ್ರೂ ಅದನ್ನ ಹೇಳೋದಕ್ಕೆ ನಾನು ಏನೇ ಮಾಡಿದ್ರು ಸರಿ ಅಂತ ತಿಳ್ಕೊಂಡಿದ್ದಾರೆ ಅಂತ ಮಾಡ್ಬಿಟ್ಟೆ.
ಆ, ಸಾರಿ ಹಣ್ಣು ಸಿಕ್ಕಿದ್ರ ಆ, ಮೊನ್ನೆ ವೇದ ಸಿಕ್ಕಿದ್ರು ಆ, ಆ, ಅಂತ ಕೇಳಿದೆ. ಆ, ಬಾ ಬಂದು ಯಾವ್ದೆಲ್ಲ ಹೊರಟಿಲ್ಲ ಅವಳು? ನೋಡಿ ಬಾ ಬಂದು ಎಲ್ಲಿಗೆ? ನಾ ಹೇಳಿದಲ್ಲಿ ಆ, ಆ, ನನಗೆ ಗೊತ್ತು ಲೆಕ್ಕ ಹಾಕಿದೆ ನಾನು ಆ, ಆ. ಬಹುಶಃ ನಾನು ಎಲ್ಲ ಆ. ಒಪ್ಕೊಳ್ತಾರೆ ಅಂತ ಏಯ್. ಅದೇ ಲೆಕ್ಕದಲ್ಲಿ ನಿನ್ನನ್ನು ಅಳದೆ ಕೆಲವು ಹೆಣ್ಣು ಮಕ್ಕಳು ಹಾಳು ಮಾಡುವುದು ಹಾಗೆ ನಿಮ್ಮಂತವ್ರನ್ನು. ಇದೇ ಲೆಕ್ಕದಲ್ಲಿ ಹಾ. ನಿನ್ನನ್ನ ವಿಚಾರಿಸಿದೆ ಹಾ. ನಿನ್ನ ಮೇಲೆ ದೃಷ್ಟಿಯನ್ನ ಇಟ್ಟೆ ಹ್ಮ್. ನಿಜವಾಗಿ ನನ್ನ ಅಪರಾಧ ಹಾ. ಈ ಅಪರಾಧ ಇವತ್ತು ಕೊನೆ ಹ್ಮ್. ಇನ್ನು ಇಂಥ ಅಪರಾಧ ಆಗುದಿಲ್ಲ ಹಾ, ಹಾ. ಇವತ್ತೇ ಕೊನೆ ಇದನ್ನು ಬರ್ಕೊಟ್ಟು ಹೋಗ್ತೀಯ ಹಾಗೆ? ಇಲ್ಲ ತಡಿ ಇವತ್ತೇ ಕೊನೆ ಅಂತ ಇವತ್ತು ಮುಗಿಸ್ನ ಕೊನೆ ಅಂತ ಹೇ ಮನೋಹರ ಅಯ್ಯೋ ಬಾಯಿಗೆ ಬಂದಾಗೆ ಮಾತಾಡ್ತೀವಿ. ಏನ ಎಂತ? ತಾರತಮ್ಯ ಬೇಕು ಯಾವುದಕ್ಕಾದ್ರೂ. ಹಾ. ಹೆಣ್ಣಂದ್ರೆ ಕೇವಲ ಭೋಗದ ವಸ್ತು ಅಲ್ಲ. ಹೆಣ್ಣಂದ್ರೆ ಕೇವಲ ಮಕ್ಕಳನ್ನು ಹಡಿಲಿಕ್ಕಿರುವಂತಹ ಒಂದು ಯಂತ್ರ ಅಲ್ಲ. ಯಾರು ಹೇಳಿದ್ದಾರೆ? ನಾನು ನಿನ್ನ ಹತ್ರ ಹೇಳುದೀಗ, ಹೌದಾ ಅಲ್ವೇ ಹೆಣ್ಣಿಗೊಂದು ಸ್ಥಾನ, ವ್ಯಕ್ತಿತ್ವ, ಮಾನ, ಗೌರವ ಬೇಕು ಆದ್ರೂ ಸಂತಾನಕ್ಕೇನೆ ಅಲ್ಲ ನೀವು ಹೌದು. ಭೋಗದ ವಸ್ತು ಅಂತ ಹೇಳಿಲ್ಲ ನಾನು. ಹಾ ಹಾ ಈ ಭೋಗ ಎನ್ನುವುದು ಹೆಣ್ಣಿಗೆ ಮಾತ್ರ ಅಲ್ಲ ಗಂಡಿಗೂ ಬೇಕಾ ಬೇಡ? ಬೇಕು ಗಂಡಿಗೂ ಹೆಣ್ಣಿಗೂ ಒಟ್ಟಿಗೆ ಬೇಕು. ಬೇಕು. ತ್ಯಾಜ್ಯ ಮಾಡಿ ಕೊಡುದು ಹೇಗೆ ಬೇಕು ಅಂತ ಕೇಳು. ಅದೇ ನಾ ಹೇಗೆ ಬೇಕು ಅಂತ ನಿನ್ ತೋರಿಸುದು ಬೇಡ ಅಂತ ಹಾಗೆಲ್ಲ ಅದು ಹೌದಾ? ಅವರಿಬ್ಬರು ಮನಸ್ಸು ಒಂದಾಗಬೇಕು. ಕೇವಲ ದೈಹಿಕ ಸಂಬಂಧ ಮಾತ್ರ ಅಲ್ಲ. ನಿನಗೆ ಗೊತ್ತಿರುವುದು ಅಷ್ಟೇ, ಬೇರೆ ಏನು ಗೊತ್ತಿಲ್ಲ. ನನಗೆ ಹಳೆ- ನಿನಗೆ ಎಲ್ಲಿವರೆಗೆ ಬೇಕು ಅಷ್ಟೇ ಮಾತ್ರ ನೀನು ಅಭ್ಯಾಸ ಮಾಡು. ಆಗಲ್ಲ ಇದು ಬಾಲ್ಯದ ನೆನಪಾಯ್ತು. ಹೇ, ಹೇ. ಸಣ್ಣ ಮಗು ನೀನು ಬಾಯಿಗೆ ಬೆಲ್ಲ ಮತ್ತೆ ಈಗ ಹಾಕಿದ್ಯಾ? ಮಾಡ್ಕೊಂಡು ಬಡಿತಿದ್ರು ಹೇ, ಹೇ. ಅದೇ ಅಮ್ಮ. ಹೇ. ಅಮ್ಮ ಅಮ್ಮ ಅಲ್ಲ ಅಪ್ಪ ಏನು ಹೇಳಿಲ್ಲ ನಿನ್ಗೆ ಅಪ್ರಿ ಪುರ್ಸತಿಲ್ಲ ಇಂಥದ್ದೆಲ್ಲ ಮಾಡಬಾರ್ದು ಅಂತ? ಈಗ ಆಯ್ತಲ್ಲ ಈಗ ಮುಗಿತಲ್ಲ. ನಾವು ಅವರ ಕುರಿತು ಯೋಚನೆ ಮಾಡುವುದು. ಹಾ. ನಮ್ಮ ಆಸ್ಥಾನದಲ್ಲಿ ಅವರು ಒಬ್ಬರು ಮಂತ್ರಿ, ನನ್ನ ತಂದೆ ಕೊಡುವ ವೇತನಕ್ಕೆ ಕೈ ಇಡುವ ಒಬ್ಬ ಸಾಮಾನ್ಯ ಮಂತ್ರಿ. ಹಾ. ಅಂತವರ ಮಗ ನೀನು ಹಾ. ಇಲ್ಲಿ ಬಂದ್ಕೊಂಡು ಹೇ ಮನೆ ಹೇಗೆ ನಿನ್ನ ಸ್ವಾತಿ ರಾಗ ಮತ್ತೆ ಹೇಳ್ತಿದ್ದ ಬೇಡ. ಯಾವ್ದಕ್ಕೆ ಎಂತ ಅಂದಿಲ್ಲ? ಸ್ವಾತಿ ಸ್ವಾತಿ ಅಲ್ಲ ಸ್ವಾತಿ ರಾಗ ಅಂತ. ಯಾವ ರಾಗ? ಅದು ನೀನ್ ಹೇಳಿದ್ದೇ ರಾಗ. ನಾ ಕೆಲವು ರಾಗ ಅಭ್ಯಾಸ ಇತ್ತು, ಗೊತ್ತಾಗ್ಲಿಲ್ಲ. ಹೌದು. ಹೌದಾ? ನಿನ್ನ ರಾಗ ಅದೇ. ಸರಿ ಸರಿ. ಅದಕ್ಕೆ ಈಗಲೇ ನಾನು ಹೆಸರಿಟ್ಟು. ನಿನಗೆ ಅದರಲ್ಲಿ ಪ್ರಭಾವ ಉಂಟೆ? ನನಗೆ ಪ್ರಭಾವ ಇಲ್ಲ. ಈಗ ನೀನು ಹೇಳಿದ್ರಿಂದ ಆಯ್ತು, ಆಯ್ತು, ಹಾ. ಆಯ್ತು. ಇದ ಹಾ. ಒಳ್ಳೆ ಮಾತಿನಿಂದ ಹೇಳ್ತೇನೆ. ಹಾ. ಅವರಿಗೆ ಅದು ಬುದ್ಧಿ ಬೇಕು ಬೇಡ ಅಂತ ಕೇಳೋದು. ನೀನು ಅಪ್ಪನಿಗೆ ಎಂತ? ಮಕ್ಕಳಿಗೆ ಯೋಗ್ಯವಂತ ಸಂಸ್ಕಾರ ಕೊಡಬೇಕು. ಯಾರು ಕೊಡ್ಲಿಲ್ಲ ಅಂತ ಹೇಳ್ತಾರೆ? ನಿನಗೆ ಕೊಟ್ಟ ಸಂಸ್ಕಾರ ಇದೆ. ಇದ್ದಾನಪ್ಪ ಅಪ್ಪ. ಇದ ಸಂಸ್ಕಾರ ಅಲ್ಲ ಅಪ್ಪ ಕೊಟ್ಟ ಸಂಸ್ಕಾರ ಅಲ್ಲ ಅದು. ಮತ್ತೆ ನನ್ನ ಆರೋಗ್ಯ ಸಂಸ್ಕಾರ. ಕರ್ಮ ಆರೋಗ್ಯ ಹೀಗೆ ಮಾತಾಡಿದ್ರೆ ನೋಡು, ಒಬ್ಬ ಗಂಡು ಸುಂದರ ಗಂಡು ನಾ ಚಂದ ಇಲ್ವೇನೆ? ಹಾ, ಚಂದ ಹೌದು. ಹೌದಾ? ಚಂದ ಚಂದ ಇದ್ದವನು ಚಂದ್ರ ಹೆಣ್ಣು ಬೇಕಾ ಬೇಡವಾ? ಬೇಕು. ನೀ ಸಿಕ್ಕರಟ್ಟಿಲ್ಲ ಅನ್ಕೊಂಡಪ್ಪ. ಹಾ, ಹಾ. ಬೇಡ ಅಂದ್ರೆ ಬಿಡಿ ಅಂತ ರಗಳಾಯ್ತಾ? ಮತ್ತೆ ಎಂತದ್ದು ನೀನು ಮಾತಾಡೋದು? ಆಯ್ತು. ಅಷ್ಟು ಹೇಳಿ ನಾವು ಮತ್ತೆ ಆಯ್ತು ಬೇಡ ಆಯ್ತು. ಅಯ್ಯೋ, ಹೊಡಿಬೇಕು. ಮಾತಾಡ್ತಾನೆ. ನೋಡು ಇಷ್ಟು ಮಾಡಿ ಪಾಪ ಅನ್ಸುವ ಒಂದ್ಸರಿ ಅದೇ ಬೇಡ. ಮನೆಗೆ ಅಲ್ಲಿಗೆ ಬರುದು ಇವಾಗ. ಅಯ್ಯೋ ದೇವರೇ, ಇಂಥವನ್ನೆಲ್ಲ ಮಂತ್ರಿ ಮಕ್ಕಳು ಅಂತ ಹೇಳಿಕೊಂಡ್ರೆ ಮತ್ತೆ ಮತ್ತೆ ಆ ಊರ ಮರ್ಯಾದೆಯೇ ಉಳಿಯುವುದಿಲ್ಲ. ಇರಬಹುದು. ಹಾ, ಯಾವ್ದು ಇರಬಹುದು? ನೀ ಹೇಳಿದ್ ಹೌದೆನ್ನಬಹುದು ಅಂತ. ಹಾ, ಹಾ. ಹೌದಾದದ್ದನ್ನೇ ಹೇಳಿತ್ತು ನಾನು. ಆಗಬಹುದು ಅಂತ. ಹಾ, ಹಾ. ಆಯ್ತು ಒಳ್ಳೆ ಮಾತಿನಿಂದ ಸುಮ್ಮನೆ ಹೋಗು. ಆಯ್ತೆ. ಮತ್ತೆ ಪೆಟ್ಟು ತಿನ್ಬೇಡ. ನಿನ್ನ ಹಾ? ಆಯ್ತು ಅನ್ನೆ. ಮತ್ತೇನು ಹೇಳಿದ್ದಿಲ್ಲ. ಇಲ್ಲಪ್ಪ ಹಾಯ್ ಅಂತ ಹೇಳಿದೆ. ನೀ ಹೇಳಿದ್ರೆ ರಾಗ ಬಂತು ಅದು ಯಾವ್ದು? ನೋಡಿಲ್ಲ. ಅಯ್ಯೋ, ಅಯ್ಯೋ. ನಾನು ಹೋದ ನಂತರ ಏನಾದ್ರು ಹೇಳಿಕ್ಕೆ ಉಂಟು ಮತ್ತೆ? ಹೋದ ನಂತರ ಹಾ? ಸುಮ್ಮನೆ ನಮ್ಗೂ ಈಗ ಎಷ್ಟೊತ್ತಿಗೆ ಹೋಗೋದು ಅಂತ ನೋಡ್ತಾ ನಾನು ಅದೇ ಹೇಳುದು. ನಿನ್ನನ್ನು ಬೇಗ ಕಳಿಸ್ಬೇಕು ಅಂತಲ್ಲ, ಎಲ್ಲಾದ್ರೂ ಮತ್ತೆ ನಿನಗೆ ನಾಲ್ಕು ಬಾರಿಸ್ತಿದ್ದೆ ನಾನು. ಆಯ್ತು. ಹಾ. ತಪ್ಪಾಯ್ತು ನಮ್ಮಯ್ಯ ಮುಂದೆ ಹೇಳಲಿಕ್ಕೆ ಬಿಡುದಿಲ್ಲ. ನೀನು ಏನ್ ಹೇಳ್ತಿದ್ದು ನನಗೆ ಗೊತ್ತಿತ್ತು. ಸರಿ ಸರಿ. ಹಾ. ನಿನ್ನ ತಂದೆ ಮುಖ ನೋಡಿ ಬಿಟ್ಟಿದ್ದೇನೆ. ಒಳ್ಳೇದು. ಹಾ. ಅವತ್ತು ಯಾರ್ದೋ ಮುಖ ನೋಡಿ ಬಿಟ್ಟಿದ್ರು. ಹಾ. ಇವತ್ತು ಅಪ್ಪನ ಮುಖ. ಹೌದು. ಯಾಕಂದ್ರೆ ಅವನು ಕುರಿತ ಅಭಿಮಾನ ಆಯ್ತೆ. ಗೌರವ ಉಂಟು. ಅಯ್ಯೋ, ಹೊಡಿಬೇಡ ಸಾಕು. ಹೇಳ. ಎಂತ ಇಲ್ಲ. ಹಾ. ಓಕೆ ಇಲ್ಲ ಹೇಳು. ಹೊರಟೆ. ಬೇಗ ಹೋಗ್ಬೇಕು ಅಂತ ಹೇಳ್ತೀನಿ ಮತ್ತೆ ನೀನು. ಹೊರಟೆ. ಹೇ ಮನೋಹರೇ, ನನಗಾದ ಪೆಟ್ಟು ಹೇಳಲಿಕ್ಕಿಲ್ಲ. ಇವು ಮನೋಹರ ಇವು ಮನೇಲಿ ಬೇಡ. ನನ್ನ ಅಪ್ಪ ಇದ್ದಾನೆ ನೋಡಿ, ಅವನ ಸಾಮಾನ್ಯದವಲ್ಲ. ಅವನಿಗೆ ಏನು ನನ್ನ ಮೇಲೆ ಸಣ್ಣ ಹುಡುಕುಂಟು ನೋಡಿ. ಅದು ಅಲ್ಲಿದ್ದು ಇಲ್ಲಿ ಬಂದು ನಾನು ಪೆಟ್ಟಿ ಬೆಳೆಸ್ಬೇಕು ಅಂತ ಉಂಟಾ? ರಾಜಕಾರಣಿ ಕೆಟ್ಟ ಮಂತ್ರಿಗಳು ನಂಬಲಿಲ್ಲ. ಅವ್ರಿಗೆ ಮಕ್ಕಳು ಒಂದೇ, ಎಲ್ಲರೂ ಒಂದೇ. ಅವ್ರ ಸ್ವಾರ್ಥಕ್ಕೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಾರೆ. ಏನ್ ಮಾಡ ಇಲ್ಲಿ ಅಧಿಕಾರದಲ್ಲಿದ್ದ ನನ್ನ ಅಪ್ಪ ಮನಸ್ಸು ಮಾಡಿದ್ರೆ ಮಹಾರಾಜ ಏನಾದಾನೆ 1 9 ಮಾಡಿ ಹೋಗುವ